ದುಬೈನಿಂದ ಬಂದು ಹಕ್ಕು ಚಲಾಯಿಸಿದ್ದಾರೆ ಕನ್ನಡಿಗರು. ಕೋಲಾರ, ಮಂಗಳೂರಿನಲ್ಲಿ ಪ್ರತ್ಯೇಕವಾಗಿ ನಡೆದಂತಹ ಮತ ಚಲಾವಣೆ ಇದು. ವಿದೇಶದಲ್ಲಿದ್ದರೂ ಕೂಡ ದೇಶಕ್ಕೆ ಬಂದು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ದುಬೈನಿಂದ ಕೋಲಾರಕ್ಕೆ ಬಂದು ಅಬ್ದುಲ್ ಸುಬಾನ್ ವೋಟ್ ಹಾಕಿದ್ದಾರೆ. ಇನ್ನು ದುಬೈನಿಂದ ಮಂಗಳೂರಿಗೆ ಬಂದು ಜೀವಿತ ಮತ ಚಲಾವಣೆ ಮಾಡಿದ್ದಾರೆ. ವಿದೇಶದಲ್ಲಿದ್ರೂ ಕೂಡ ತಮ್ಮ ಕರ್ತವ್ಯವನ್ನು ಮೆರೆಯೋದ್ರಲ್ಲಿ ಹಿಂದೇಟು ಹಾಕಲಿಲ್ಲ ಇಬ್ರು ಕೂಡ. ಪ್ರತ್ಯೇಕ ಪ್ರಕರಣ ನಾವು ನೋಡ್ತಾ ಇರೋದು. ದುಬೈನಿಂದ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಒಬ್ರು ಕೋಲಾರದಲ್ಲಿ, ಇನ್ನೊಬ್ರು ಮಂಗಳೂರಿನಲ್ಲಿ. ಕೋಲಾರಕ್ಕೆ ಬಂದ್ರು ಸುಬಾನ್. ದುಬೈನಲ್ಲಿದ್ದಂಥವರು ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಬೇಕು, ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತ ತಮ್ಮೂರಿಗೆ ಬಂದು ಮತವನ್ನ ಹಾಕಿದ್ದಾರೆ. ಇನ್ನು ಮತ್ತೊಬ್ರು ಜೀವಿತ, ದುಬೈನಲ್ಲಿದ್ದವರು ತಮ್ಮ ಕರ್ತವ್ಯನ ಮೆರೆಯೋದಕ್ಕೆ ಅಂತ ದೇಶಕ್ಕೆ ಬಂದು ಮಂಗಳೂರಿಗೆ ಬಂದು ಜೀವಿತ ಮತ ಚಲಾವಣೆ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಒಬ್ರು ದುಬೈನಿಂದ ಬಂದು ಕೋಲಾರದಲ್ಲಿ ಮತದಾನ ಹಾಕಿದ್ರು, ಮತ್ತೊಬ್ರು ಮಂಗಳೂರಿನಲ್ಲಿ ದುಬೈನಿಂದ ಬಂದು ಜೀವಿತ ಮತ ಚಲಾವಣೆ ಮಾಡೋದ್ರ ಮೂಲಕ ಮಾದರಿಯಾಗಿದ್ದಾರೆ. ವೋಟ್ ಹಾಕೋದಕ್ಕೆ ನೆಪ ಹೇಳೋರ ಸಂಖ್ಯೆ ಹಲವಿರುತ್ತೆ. ಅವರ ನಡುವೆ ಇವರು ವಿಭಿನ್ನ, ಜೊತೆಗೆ ಮಾದರಿಯಾಗ್ತಾರೆ. ಈ ಮಧ್ಯೆ ಮತದಾನ ಹೆಚ್ಚಿಸಬೇಕು ಅಂತ ಹೋಟೆಲ್ ಮಾಲೀಕರಿಂದ ಭರ್ಜರಿ ಪ್ಲಾನ್. ಮತದಾರರಿಗೆ ಉಚಿತ ತಿಂಡಿಯ ಆಫರ್ ಕೊಟ್ಟಿವೆ ಹೋಟೆಲ್ಗಳು. ಶಾಯಿ ಹಾಕಿರುವ ಬೆರಳು ತೋರಿಸಿದ್ರೆ ಉಚಿತ ಕಾಫಿ ತಿಂಡಿ. ನೃಪತುಂಗ ರಸ್ತೆಯಲ್ಲಿರುವಂತಹ ನಿಸರ್ಗ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಈ ಆಫರ್. ಮತ ಚಲಾವಣೆ ಜಾಸ್ತಿ ಆಗಲಿ ಅನ್ನುವಂತಹ ಸದುದ್ದೇಶದಿಂದ ಮತ ಹಾಕಿ ಬಂದವರಿಗೆ ಉಚಿತ ಬೆಣ್ಣೆ ದೋಸೆ, ಗೀ ರೈಸ್, ಜ್ಯೂಸ್ ಕೊಡ್ತಾ ಇದ್ದಾರೆ. ಬೆಳ್ಳಂದೂರಿನ ರೆಸ್ಟೋ ಪಬ್ ಡೆಕ್ ಆಫ್ ಬ್ರೂಸ್ ನಲ್ಲೂ ಕೂಡ ಉಚಿತ ಮಗ್ ಬಿಯರ್ ಕೊಡ್ತಿದ್ದಾರೆ. ಕೆಲವು ಹೋಟೆಲ್ಗಳಲ್ಲಂತೂ ಶಾಯಿ ಬೆರಳು ತೋರಿಸಿದವರಿಗೆ ಹಲವು ರಿಯಾಯಿತಿ ಸಿಗ್ತಾ ಇದೆ. ಅಂದ್ರೆ ವೋಟ್ ಹಾಕಿ ಬಂದಂತವರಿಗೆ ಈ ರೀತಿಯ ರಿಯಾಯಿತಿ, ಬಿಲ್ ಮೇಲೆ 20% ರಿಯಾಯಿತಿ ಘೋಷಣೆ ಮಾಡಿವೆ ಕೆಲವು ಹೋಟೆಲ್ಗಳು. ಪ್ರಜಾಪ್ರಭುತ್ವದ ಈ ಬಹುದೊಡ್ಡ ಹಬ್ಬದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಲಿ, ಹಕ್ಕನ್ನು ಚಲಾಯಿಸಲಿ ಎನ್ನುವಂತಹ ಉದ್ದೇಶದಿಂದ ಹೋಟೆಲ್ಗಳು ಇಂತಹ ಆಫರ್ ಕೊಟ್ಟಿವೆ. ಲೋಕಸಭಾ ಚುನಾವಣೆ ಆರಂಭವಾಗಿದೆ. ಕರ್ನಾಟಕದಲ್ಲೂ ಕೂಡ ಅದ್ಧೂರಿಯಾದಂತಹ ಚುನಾವಣೆ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಮತದಾರರು ಚುನಾವಣೆಯಲ್ಲಿ ಭಾಗವಹಿಸಿದರೆ ಮತ್ತು ಮತದಾನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮತದಾನ ಅನ್ನೋದೇ ಒಂದು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾರೆ. ಈ ಒಂದು ಹಬ್ಬಕ್ಕೆ ಕಳೆ ತಂದಂಥವರು ನಿಸರ್ಗ ಹೋಟೆಲ್ನವರು. ಯಾಕಂದರೆ ಈ ಮತದಾರರಿಗೆ ಒಂದು ಆಫರನ್ನು ಕೊಟ್ಟಿದ್ದಾರೆ. ಏನಂದರೆ ವೋಟ್ ಮಾಡಿ ಊಟ ಮಾಡಿ ಅಂತ ಒಂದು ಅದ್ಭುತವಂತ ಆಫರ್ ಇದು. ಈ ಒಂದು ಇಂಥ ಒಂದು ಕಾನ್ಸೆಪ್ಟನ್ನು ಮಾಡೋದಕ್ಕೆ ಕಾರಣ ಪ್ರತಿಯೊಬ್ಬರು ವೋಟ್ ಮಾಡಬೇಕು ಅನ್ನೋಂಥ ಒಂದು ಅಭಿಯಾನ ಮಾಡೋದಕ್ಕೆ ಕಾರಣ ಪ್ರತಿಯೊಬ್ಬರು ವೋಟ್ ಮಾಡಬೇಕು ಅಂತ ಒಂದು ಉತ್ತೇಜನ ಕೊಡೋದಕ್ಕೆ ಕಾರ್ಪೊರೇಷನ್ ಸರ್ಕಲ್ ಇರುವಂಥ ನಿಸರ್ಗ ಹೋಟೆಲ್ನಲ್ಲಿ ಈ ಒಂದು ಅಭಿಯಾನ ನಡೀತಾ ಇರುವಂಥದ್ದು. ಈ ಒಂದು ಹೋಟೆಲ್ನಲ್ಲಿ ಹೇಗೆ ಮತದಾರನ ಸೆಳೀತಿದ್ರೆ ಮತ್ತು ಮತದಾರರಿಗೆ ಹೇಗೆ ಒಂದು ಅವೇರ್ನೆಸ್ಸನ್ನು ಮೂಡ್ತಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹೆಂಗೆ ಸರ್ ಈ ಕಾನ್ಸೆಪ್ಟ್ ವೋಟ್ ಮಾಡಿ ಊಟ ಮಾಡಿ ಅದ್ಭುತವಾಗಿದೆ. ಯಾರಿಗೂ ಕೂಡ ಕೇಳಿದ ತಕ್ಷಣ ಖುಷಿ ಆಗುತ್ತೆ ಒಂದು ಕಾನ್ಸೆಪ್ಟ್ ಕೇಳಿದ್ರೆ. ಹೌದು, ಯಾಕಂತ ಹೇಳಿದರೆ ಭಾಳ ಒಂದು ಇವತ್ತು ಸಂತೋಷದ ದಿವಸ, ಇವತ್ತು ಪ್ರಜಾಪ್ರಭುತ್ವ ದಿವಸ. ಮತ್ತು ಈ ಮತದಾನ ಅನ್ನೋದು ನಮಗೆ ಹಕ್ಕು. ಈ ಹಕ್ಕನ್ನು ಚಲಾಯಿಸುವಂಥ 5 ವರ್ಷದ ನಂತರ ಒಂದು ಬಂದಿರುವಂಥ ದಿವಸ. ಇದನ್ನು ಇವತ್ತು ಎಲ್ಲರೂ ಒಂದು ಮತದಾನ ಮಾಡಿ ಈ ರೀತಿಯಾಗಿ ಬರ್ತಾ ಇದ್ದಾರೆ ನೋಡಿದ್ರೆ ಭಾಳ ಒಂದು ಖುಷಿ ಆಗ್ತಾ ಇದೆ. ಇದು 2018ರಲ್ಲೂ ಮಾಡಿದ್ವಿ, 2019ರಲ್ಲೂ ಮಾಡಿದ್ವಿ, ಆಮೇಲೆ 2023ರಲ್ಲೂ ಮಾಡಿದ್ವಿ. ಪ್ರತಿ ಬಾರಿಯೂ ಒಂದು ಸಂಖ್ಯೆಗಳು ಜಾಸ್ತಿ ಆಗ್ತದೆ. ಇವತ್ತೇ ಬೆಳಿಗ್ಗೆಯಿಂದ ನೋಡ್ತಾ ಇದ್ದಂಗೆ ಸುಮಾರು ಒಂದು 2,500 ಜನ ಆಗಿದ್ದಾರೆ. ಇವಾಗ ಇಲ್ಲಿವರೆಗೂ ಒಂದು ಜನ ಬರೋದು. ಇನ್ನೂ ಒಂದು ಹೆಚ್ಚಿನ ಜನರು ಮತಗಟ್ಟೆಗೆ ಹೋಗಬೇಕು. ಯಾರೂ ಇನ್ನೂ ಟೈಮ್ ವೇಸ್ಟ್ ಮಾಡಬೇಡಿ. ಸಾಯಂಕಾಲ 6 ಗಂಟೆವರೆಗೂ ಸಮಯ ಇದೆ. ಇನ್ನೂ ಒಂದು 4-5 ಗಂಟೆ ಟೈಮ್ ಇದೆ. ದಯವಿಟ್ಟು ಯಾರೂ ಮನೆಯಲ್ಲಿ ಯಾವುದೇ ಕಾರಣಗಳು ಹೇಳದೆ ದಯವಿಟ್ಟು ಮತದಾನ ಮಾಡಿ ನಿಸರ್ಗ ಹೋಟ್ಲಿಗೆ ಬನ್ನಿ. ನಮ್ಮ ಏನು ದೋಸೆ, ಲಾಡು ಮತ್ತು ಜ್ಯೂಸನ್ನು ಉಚಿತವಾಗಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಸಮಯ ವ್ಯರ್ಥ ಮಾಡಬೇಡಿ, ಮತದಾನ ಮಾಡಿ, ವೋಟ್ ಮಾಡಿ. ನಿಮ್ಮ ಹೋಟೆಲ್ ಸಮಯ ಎಷ್ಟೊತ್ತು? ವೋಟಿಂಗ್ಗೆ 7 ಗಂಟೆಯಿಂದ 6 ಗಂಟೆವರೆಗೂ ಟೈಮ್ ಇರುತ್ತೆ. ನಿಮ್ಮಲ್ಲಿ ಊಟಕ್ಕೆ ಎಷ್ಟು ಟೈಮ್ ಇರುತ್ತೆ ವೋಟ್ ಮಾಡಿದವ್ರಿಗೆ? ನಮ್ಮಲ್ಲೂ ಹಾಗೆ ಬೆಳಿಗ್ಗೆ 7 ಗಂಟೆಯಿಂದ ಬೆಳಿಗ್ಗೆ 7:30 ಜನ ಇದ್ದಾರೆ. ಭಾಳ ಒಂದು ಸಂತೋಷ ಆಗುತ್ತೆ. ವೋಟ್ ಹಾಕಿಬಿಟ್ಟು ಪ್ರತಿಯೊಬ್ಬರು ಯುವ ಮತದಾರರು ಮತ್ತು ಫಸ್ಟ್ ಟೈಮ್ ಮತದಾರರು ಭಾಳ ಜನ ಬರ್ತಾ ಇದ್ದಾರೆ. ಅದೊಂದು ಸಂತೋಷದ ವಿಷಯ. 6 ಗಂಟೆವರೆಗೂ ಈ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಎಷ್ಟೇ ಜನ ಬಂದರೂ ನಾವು ಇದನ್ನು ಕೊಡ್ತೀವಿ ಅನ್ನೋದೊಂದು ವಿಶ್ವಾಸ ಕೊಡ್ತಾ ಇದ್ದೀವಿ. 100% ಎಷ್ಟು ಜನ 6 ಗಂಟೆವರೆಗೆ ಬಂದರೂ ಅವ್ರಿಗೆ ನಾವು ಕೊಡ್ತೀವಿ. ವೋಟ್ ಹಾಕಿ ಬಂದು ಊಟ ಮಾಡಿದವ್ರಿಗೆ, ತಿಂಡಿ ಮಾಡಿದವ್ರು ಏನು ಹೇಳ್ತಾರೆ ನಿಮಗೆ?
ಅವರು ಭಾಳ ಒಂದು ಖುಷಿ ಪಡ್ತಾ ಇದ್ದಾರೆ ಮತ್ತು ಜೊತೆಗೆ ಅವರು ಈ ಒಂದು ಸಾಮಾಜಿಕ ಕಳಕಳಿಯ ಬಗ್ಗೆ ಒಂದು ಹೆಚ್ಚು ಪ್ರಶಂಸೆ ಮಾಡ್ತಾ ಇದ್ದಾರೆ ಮತ್ತು ಜನರು ಒಂದು ಸಂಭ್ರಮದಲ್ಲಿ ಬರ್ತಾ ಇದ್ದಾರೆ. ಇಲ್ಲಿ ಬರುವಂಥ ಗ್ರಾಹಕರಾಗಿರೋ ವಿಜಯನಗರ, BTM ಲೇಔಟು, ಆಮೇಲೆ KR ಪುರಮ್ಮು ಮತ್ತು ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ ಜನ. ಅವರು ಒಂದು ಸಂಭ್ರಮ ನೋಡ್ತಾ ಇದ್ದರೆ ನಮಗೂ ಸಂತೋಷ. ಇಷ್ಟೆಲ್ಲ ಮಾಡಿ ಜನ ಬರದೇ ಇದ್ದರೆ ಭಾಳ ಒಂದು ನಮಗೆ ಬೇಜಾರಾಗ್ತಾಯಿತ್ತು. ಬಟ್ ಜನ ನೋಡಿದರೆ ಭಾಳ ಒಂದು ಖುಷಿ ಆಗ್ತಾ ಇದೆ. ಬೆಳಿಗ್ಗೆಯಿಂದನೂ ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟು ತುಂಬ ಸಹನೆಯಿಂದ ಜನ ಇದನ್ನು ಪ್ರಯೋಜನ ಏನು ನಾವು ಕೊಟ್ಟಿರೋಂಥ ಆಫರ್ನ ಉಪಯೋಗ ಪಡಿತಾ ಇದ್ದಾರೆ. ಎಲ್ಲರಿಗೂ ವೋಟ್ ಮಾಡಲಿಕ್ಕೆ ಅವರು ಹೋಗಿಬಿಟ್ಟು ಹೇಳಬೇಕು. ಪ್ರತಿಯೊಬ್ಬರಿಗೂ ಒಂದು ಅವೇರ್ನೆಸ್ ಕಾರ್ಯಕ್ರಮ ಮಾಡಬೇಕು. ಇವತ್ತು ಒಳ್ಳೆಯ ದಿವಸ, ದಯವಿಟ್ಟು ವೋಟ್ ಮಾಡಿ. ಒಂದಿಷ್ಟು ಜನ ವೋಟ್ ಮಾಡಿ ಬಂದಂಥವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ನಾನು ಒಳಗಡೆ ಹೋಗ್ತೀನಿ, ಹೋಟೆಲ್ ಒಳಗಡೆ. ವೋಟ್ ಮಾಡಿದ್ರಾ ನೀವು? ಮಾಡಿದ್ವಿ ಸರ್. ವೋಟ್ ಮಾಡಿ ಫ್ರೀಯಾಗಿ ಊಟ ಮಾಡ್ತೀವಿ. ಒಳ್ಳೆ ತುಂಬ ಸಂತೋಷ ಆಗ್ತಾ ಇದೆ ಸರ್. ನಮಗೂ ವೋಟ್ ಮಾಡಿ ತುಂಬ ಖುಷಿ ಆಯಿತು. ನಮಗೂ ಸರ್ ಇದು ಒಳ್ಳೆ ಇನಿಷಿಯೇಟಿವ್. ಆ್ಯಕ್ಚುಲಿ ಯಾರು ಓನರ್ ಇದ್ದಾರೋ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಅದು ತುಂಬ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಈ ಪ್ಲಾನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಬೆಂಗಳೂರು ಅಂತ ದೊಡ್ಡ ಸಿಟೀಸಲ್ಲಿ ಏನು ಮಾಡ್ತಾರೆ, ಜನರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ ಯಾರು ವೋಟ್ ಮಾಡೋದು. ಹಾಗೆ ಲಾಂಗ್ ವೀಕೆಂಡ್ ಬಂದಿರೋದ್ರಿಂದ ಫ್ರೈಡೇ, ಸಾಟರ್ಡೆ, ಸಂಡೇ ನಿನ್ನೆ ಹೊರಟ್ಬಿಟ್ಟೆಲ್ಲ ಟ್ರಿಪ್ಪಿಗೆ ಹೋಗೋರೆಲ್ಲ ಇರ್ತಾರೆ. ಹಾಗೆ ಮಾಡಬಾರ್ದು. ಯಾಕೆಂದರೆ ಇದು ಮುಂದಿನ ಜನ್ರೇಷನಿಗೆ ಹೆಲ್ಪ್ ಆಗಲ್ಲ. ಮುಂದಿನ ಜನ್ರೇಷನ್ ಬಂದು ಈ ಥರ ವೋಟ್ ಮಾಡಬೇಕು ಅಂದರೆ, ಈಗಿನ ಹೊಸ ಕಾಲೇಜ್ ಸ್ಟೂಡೆಂಟ್ಸಿಗೆ ಎನ್ಕರೇಜ್ ಮಾಡಬೇಕು ಅಂದರೆ ಈ ಥರ ಏನಾದರೂ ಹೊಸ ಕಾನ್ಸೆಪ್ಟ್ ಮಾಡಿದ್ರೆ ಅವರಿಗೆ ಒಂದು ಅರಿವು ಮೂಡಿಸುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಒಳ್ಳೆ ಇನಿಷಿಯೇಟಿವ್. ಎಲ್ಲ ಎಲೆಕ್ಷನ್ಸರು ಈ ಥರ ಮಾಡಿ ಎಲ್ಲರೂ ಬಂದು ವೋಟ್ ಮಾಡೋ ಥರ ಮಾಡಲಿ ಅಂತ ಕೇಳ್ಕೊತೀನಿ ಸರ್. ಈ ಥರದ ಒಂದು ಕಾನ್ಸೆಪ್ಟ್ ನಿಜಕ್ಕೂ ಖುಷಿ ಅನಿಸುತ್ತೆ. ಪ್ರತಿಯೊಬ್ಬ ಮತದಾರರಿಗೆ ಸೆಳೆಯುವಂಥ ಒಂದು ಮತದಾನದ ಮಹತ್ವವನ್ನು ಸಾರುವಂಥ ಒಂದು ಕಾನ್ಸೆಪ್ಟನ್ನು ಈ ಒಂದು ನಿಸರ್ಗ ಗ್ರ್ಯಾಂಡ್ ಹೋಟೆಲ್ನವರು ಮಾಡಿರುವಂಥದ್ದು. ಹಾಗಾಗಿ ನೀವು ಕೂಡ ವೋಟ್ ಮಾಡಿ ನಿಸರ್ಗ ಗ್ರ್ಯಾಂಡಿಗೆ ಬಂದು ಊಟ ಮಾಡಬಹುದು. ಕ್ಯಾಂಪರ್ಸನ್ ದೀಪಕ್ ಜೊತೆಗೆ ವಿಜಯ್ ಕಾರಕ್ಕಿ, ಏಷ್ಯನ್ ಸುವರ್ಣ ನ್ಯೂಸ್, ಬ್ಯಾಂಗ್ಳೂರು. ಎಸ್ 14 ಕ್ಷೇತ್ರಗಳಲ್ಲೂ ಕೂಡ ಬಿರುಸಿನ ಮತದಾನ ಆಗ್ತಾ ಇದೆ. ಬಿರು ಬಿಸಿಲಿನ ನಡುವೆಯೂ ಕೂಡ ಮತದಾರರ ಉತ್ಸಾಹಕ್ಕೇನು ಕೊರತೆಯಾಗಿಲ್ಲ. ಸರತಿ ಸಾಲಲ್ಲಿ ನಿಂತು ಮತದಾನ ಮಾಡ್ತಾ ಇದ್ದಾರೆ, ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಇದು ಇನ್ನಷ್ಟು ಜಾಸ್ತಿಯಾಗಲಿ ಉತ್ಸಾಹ ಅನ್ನುವಂತಹ ಆಶಯ. ವೃದ್ಧರು, ಗಣ್ಯರು, ಸಿನಿತಾರೆಯರು, ಸ್ವಾಮೀಜಿಗಳು, ರಾಜಕಾರಣಿಗಳು ಪ್ರತಿಯೊಬ್ಬರು ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದು ಸುಮಾರು 22.34% ಅಷ್ಟು, ಅಂದ್ರೆ 11 ಗಂಟೆವರೆಗಿನ ಚಿತ್ರಣ ಈಗ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಅದನ್ನ ಗಮನಿಸ್ತಾ ಹೋದ್ರೆ 22% ವೋಟಿಂಗ್ ಆಗಿದೆ 14 ಕ್ಷೇತ್ರಗಳಲ್ಲಿ. ಬೆಳಗಿನಿಂದಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೃದ್ಧರು ಬಂದಿದ್ದಾರೆ. ವಿದೇಶದಿಂದಲೂ ಕೂಡ ಕೆಲವರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. 11 ಗಂಟೆಯವರೆಗಿನ ಮತದಾನ ಎಷ್ಟಾಗಿದೆ ಅನ್ನೋದನ್ನ ನಾವು ನೋಡ್ತಾ ಇರೋದು. ಅದಾದ್ಮೇಲೆ 2 ತಾಸು ವೋಟಿಂಗ್ ಆಗಿದೆ. ಆದ್ರೆ 11 ಗಂಟೆವರೆಗೆ ಎಷ್ಟು ವೋಟಿಂಗ್ ಆಗಿದೆ ಅನ್ನುವಂತಹ ಮಾಹಿತಿ ಇದೆ. ಅದರ ಪ್ರಕಾರ ನಾವು ಗಮನಿಸ್ತಾ ಹೋದ್ರೆ 22.34% ಆಗಿದೆ ಒಟ್ಟಾರೆ 14 ಕ್ಷೇತ್ರಗಳಲ್ಲಿ. ಬೆಂಗಳೂರು ಕೇಂದ್ರದಲ್ಲಿ 19.21%, ಬೆಂಗಳೂರು ಗ್ರಾಮಾಂತರದಲ್ಲಿ 20%, ಬೆಂಗಳೂರು ಉತ್ತರದಲ್ಲಿ 19.78%, ಬೆಂಗಳೂರು ದಕ್ಷಿಣದಲ್ಲಿ 19.81% ಆಗಿದೆ. ನಟ ಯಶ್ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬೆಳಗಿನ ನಾವು ನೋಡ್ತಾ ಇದ್ದೀವಿ, ಸಿನಿತಾರೆಯರು ಅತ್ಯುತ್ಸಾಹದಿಂದ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿ ಮಾದರಿಯಾಗಿದ್ದಾರೆ, ಉತ್ಸಾಹವನ್ನ ತೋರ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಹಕ್ಕನ್ನ ಚಲಾಯಿಸಬೇಕಾಗಿದೆ. ಎಲ್ಲದರಲ್ಲೂ ಸಿನಿತಾರೆಯರನ್ನ ಫಾಲೋ ಮಾಡ್ತಾರೆ ಅವರ ಅಭಿಮಾನಿಗಳು. ವೋಟಿಂಗ್ನಲ್ಲೂ ಕೂಡ ಫಾಲೋ ಮಾಡಲಿ ಅನ್ನುವಂಥದ್ದು ನಮ್ಮ ಮನವಿ. ಗಣ್ಯಾತಿ ಗಣ್ಯರ ಮತದಾನ ಬಿರುಸಿನಿಂದ ಸಾಕ್ತಾ ಇದೆ. ಬಿರು ಬಿಸಿಲಿನಲ್ಲೂ ಕೂಡ ಅತ್ಯುತ್ಸಾಹದಿಂದ ಬಂದು ನ ಗಮನಿಸ್ತಾ ಇದ್ದೀವಿ. ನಟ ಸುದೀಪ್ ಪುತ್ರಿಯೊಂದಿಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಉಪೇಂದ್ರ, ತಾರಾ ಬೆಳಗಿನಿಂದಲೂ ಕೂಡ ಬಂದು ಸಿನಿ ತಾರೆಯರು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಸಂಸದೆ ಸುಮಲತಾ ಅವರು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ರು. ರಚಿತಾರಾಮ್ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ರಕ್ಷಿತಾ ಮತ್ತು ಪ್ರೇಮ್ ಹಕ್ಕನ್ನ ಚಲಾಯಿಸಿದ್ದಾರೆ. ಅಶ್ವಥ್ ನಾರಾಯಣ್ ತಮ್ಮ ಮತವನ್ನ ಚಲಾಯಿಸಿ, ಜೊತೆಗೆ ಶೋಭಾ ಕರದ್ಲಾಜೆ, ರಚಿತಾರಾಮ್ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಬಂದು ವೋಟ್ ಹಾಕಿ ಎನ್ನುವಂತಹ ಮನವಿ ಮಾಡಿದ್ರು ರಚಿತಾ. ರಾಜ್ಯಾದ್ಯಂತ ಬೆಳಿಗ್ಗೆ 11 ಗಂಟೆಯವರೆಗೆ 22.34% ಮತದಾನ ಆಗಿರೋದು. ಇನ್ನಷ್ಟು ಜಾಸ್ತಿ ಆಗಬೇಕು. ಅದರಲ್ಲೂ ಈ ಬಾರಿ ಬೆಂಗಳೂರಿಗರು ಸದಾ ಏನು ಆಪಾದನೆ ಇದೆ ವೋಟಿಂಗ್ ಜಾಸ್ತಿ ಆಗಲ್ಲ ಅಂತ, ಆ ದಾಖಲೆಯನ್ನ ಮೀರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನ ಚಲಾಯಿಸಬೇಕು ಅನ್ನುವಂಥದ್ದು ಆಶಯ. ರಾಜಕಾರಣಗಳಿಂದಲೂ ಕೂಡ ಬಿರುಸಿನ ಮತದಾನ ಆಗ್ತಾ ಇದೆ. ಶಾಸಕ ಮುನಿರತ್ನ ಅವರು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಅಭ್ಯರ್ಥಿಗಳು ಬಂದು ತಮ್ಮ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ರೇವಣ್ಣ ದಂಪತಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ನಟಿ ರಕ್ಷಿತಾ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಪ್ರೇಮ್ ಮತವನ್ನ ಚಲಾಯಿಸಿರುವಂಥದ್ದು. ಗಣ್ಯರಿಂದ ಮತದಾನ ಬಿರುಸಾಗಿ ಸಾಕ್ತಾ ಇದೆ. ಅಭ್ಯರ್ಥಿಗಳು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿ ಸಂಭ್ರಮಿಸ್ತಾ ಇದ್ದಾರೆ. ಸಂಸದೆ ಸುಮಲತಾ ಕೂಡ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಅದರಲ್ಲೂ ದಕ್ಷಿಣ ಕನ್ನಡದಲ್ಲಿ
ಬೆಳಿಗ್ಗೆ 11 ಗಂಟೆವರೆಗಿನ ಚಿತ್ರಣ ನೋಡಿದ್ರೆ ದಕ್ಷಿಣ ಕನ್ನಡದಲ್ಲಿ ಹೆಚ್ಚು ವೋಟಿಂಗ್ ಆಗಿದೆ, 31%. ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮಾಧುಸ್ವಾಮಿ ಅವರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ರಾಜಕಾರಣಿಗಳಿಂದಲೂ ಕೂಡ ಬಿರುಸಿನ ಮತದಾನ. ರಾಜಕಾರಣಿಗಳಿಂದ, ಸಿನಿ ತಾರೆಯರಿಂದ, ಸ್ವಾಮೀಜಿಗಳಿಂದ, ಕ್ರೀಡಾಪಟುಗಳಿಂದ ಮತ ಚಲಾವಣೆ ಬಿರುಸಾಗಿ ಸಾಗ್ತಾ ಇದೆ. ಯಶ್ ಮಾತನಾಡ್ತಾ ಇದ್ದಾರೆ. ಒಂದು ನಿಮಿಷ. ಓಕೆನಾ ಸರ್, ಹೇಳಿ. ಇಲ್ಲ, ಅದು ಕರ್ತವ್ಯ ಅಲ್ವಾ, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಸ್ಫೂರ್ತಿ ಅಂತೇನಿಲ್ಲ, ನಮ್ಮ ಹಕ್ಕು, ನಾವೆಲ್ಲರೂ ವೋಟ್ ಮಾಡಲೇಬೇಕು. ಅದು ನಾವು ಅಭ್ಯಾಸ ಮಾಡ್ಕೊಂಡ್ಬಿಡ್ತೀವಿ. ಯಾವಾಗಿಂದ ವೋಟ್ ಬಂದಿರುತ್ತೋ ನಿಮ್ಮ ಡಿಸಿಷನ್ಗಳು ನೀವು ತಗೋತಾ ಇರಬೇಕು. ಪ್ರತಿಯೊಂದರಲ್ಲೂ ನೀವೇನು ತಗೊಂಡಿದ್ರೆ ಆ ಡಿಸಿಷನ್ ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು, ನೇಚರ್ ಆಗ್ತದೆ. ಈ ಬಾರಿ ಸರ್ ವೋಟಿಂಗ್ ಪರ್ಸೆಂಟೇಜ್ ಇಲ್ಲಿ ತನಕ ಚೆನ್ನಾಗಿ ಆಗ್ತಾ ಇದೆ ಅಂತ ಗುಡ್, ಒಳ್ಳೇದು. ವೋಟಿಂಗ್ ಜಾಸ್ತಿ ಆಗಬೇಕು, ಅವೇರ್ನೆಸ್ ಜಾಸ್ತಿ ಆಗಿದೆ ಅಂತ. ಐ ಥಿಂಕ್ ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೇದು. ಯಾಕಂದರೆ ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವದ ಬೆಲೆ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ, ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮ್ಗೆ ಗೊತ್ತಾಗಿದೆ. ಸೊ ಎಲ್ಲರೂ ಮಾಡಿದಷ್ಟು ಒಳ್ಳೆಯದು ಸರ್. ಪ್ರತಿ ವರ್ಷ ಸರ್, ಈ ವರ್ಷನೂ ಹಿರಿಯರು ಫಸ್ಟ್ ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಬೈ ಎಂಡ್ ಆಫ್ ದಿ ಡೇ ಅದ್ರ ಬಗ್ಗೆ ಮಾತಾಡ್ಬೋದು ಅನ್ಕೋತೀನಿ. ಲೋಕಸಭಾ ಎಲೆಕ್ಷನ್ ಯಶ್ ಅವರ ಕನಸಿನ ಭಾರತ ಹೇಗಿರಬೇಕು? ಏನು ಸಿಂಪಲ್, ಸರ್ಕಾರ ಮಾಡೋ ಕೆಲಸ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಬೇಕು, ಜನಗಳು ಮಾಡೋ ಕೆಲಸ ಜನಗಳಿಗೆ ಮಾಡಕ್ಕೆ ಬಿಡಬೇಕು, ಅಷ್ಟೇ ಅಲ್ವಾ ಗೌರ್ಮೆಂಟ್. ಇಲ್ಲಿ ತನಕ ಚೆನ್ನಾಗಿದೆ ಅಂತ ನಿಮ್ಗೆ ತೃಪ್ತಿ ಕೊಡಿ. ಕೆಲವು ಡಿಪಾರ್ಟ್ಮೆಂಟಲ್ ತೃಪ್ತಿ ಇರ್ಬೋದು, ಕೆಲವು ಇರಲ್ಲ. ಬಟ್ ಇನ್ ಟೋಟಲ್ ಭಾರತ ಏನು ಆಪರ್ಚುನಿಟಿ ಇದೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಡೆಮೋಕ್ರಟಿಕ್ಸಿಗೆ ಏನು ಇದು ಕಾಣಿಸ್ತಾ ಇದೆ, ಒಳ್ಳೆ ಆಪರ್ಚುನಿಟಿ ಇದೆ ದೇಶಕ್ಕೆ, ಒಳ್ಳೆ ಸಮಯ ಅನ್ಕೋತೀನಿ. ಯಂಗ್ಸ್ಟರ್ಸ್ ಪರ್ಸೆಂಟೇಜ್ ಎಲ್ಲ ನೋಡ್ತಾ ಇದ್ರೆ ಜಗತ್ತಲ್ಲಿ ಭಾರತ ಒಳ್ಳೆ ಸ್ಥಾನದಲ್ಲಿದೆ. ಇದನ್ನು ಉಪಯೋಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಚಿತ್ರರಂಗದ ವಿಚಾರವಾಗಿ. ಚಿತ್ರರಂಗದ ಏನಿದೆ ಇವತ್ತು ಏನು ಮಾತಾಡ್ತೀರಾ? ಡೆವಲಪ್ಮೆಂಟ್ ಆಫ್ ಇಂಡಿಯಾ. So how can I elaborate this? You need half an hour or 1 hour program maybe. Simple. The government should do what it is supposed to do, and it should let people do what they are doing instead of, I think interference should be less, or empowerment should be done. There are so many things I think as a citizen I expect. So let's see. I think they are telling me that it's better this time. I think let's hope for the best. I think by the end of the day, definitely everybody should vote, and I request each and everybody to come and vote. That's all. ಥ್ಯಾಂಕ್ ಯು ಸರ್. ಇವಾಗ ನೋಡಿ, ಈ ಸಮಯ ಜನ ವೋಟ್ ಬಗ್ಗೆ ಮಾತಾಡೋಣ, ಡೈವರ್ಟ್ ಮಾಡ್ಬಿಡಿ. ಮಾತಾಡಿ, ಸಿಗ್ತೀನಿ, ಎಲ್ಲಿ ಹೋಗ್ತೀನಿ ನಾನು, ಇಲ್ಲೇ ಇರುತ್ತಾನೆ, ಮಾತಾಡೋಣ ಅವಾಗ. ಎಸ್, ಮತವನ್ನ ಚಲಾಯಿಸಿ ಬಂದು ಎಲ್ರಿಗೂ ಮತ ಚಲಾಯಿಸಿ ಎನ್ನುವಂಥ ಕರೆಯನ್ನ ಕೊಟ್ಟಿದ್ದಾರೆ ನಟ ಯಶ್. ರಾಜಕಾರಣಿಗಳಿಂದಲೂ ಕೂಡ ಮತದಾನ. ನಳಿನ್ ಕುಮಾರ್ ಕಟೀಲ್ ಕೂಡ ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ಹಾಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಮುನಿರತ್ನ ಅವರು ತಮ್ಮ ಮತವನ್ನ ಚಲಾಯಿಸಿದ್ದಾರೆ. ರಚಿತಾ ರಾಮ್ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ರೇವಣ್ಣ ದಂಪತಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತ ಚಲಾವಣೆ ಮಾಡಬೇಕಾಗಿದೆ. ಅತಿ ಹೆಚ್ಚು ಯುವ ಮತದಾರರು ಅರ್ಹರಿದ್ದಾರೆ ಈ ಬಾರಿ. ಅವರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಬೇಕಾಗಿದೆ. 11 ಗಂಟೆವರೆಗೆ 22.34% ವೋಟಿಂಗ್ ಆಗಿರೋದು. ಏನು ಸಾಲದು, 80% ದಾಟಬೇಕು, ಅಷ್ಟು ದೊಡ್ಡ ಮಟ್ಟದಲ್ಲಿ ಮತದಾನ ಆಗಬೇಕು ಅನ್ನುವಂತಹ ಆಶಯ ಇದೆ. ಅದರಲ್ಲೂ ಗ್ರಾಮಾಂತರ ಭಾಗಕ್ಕಿಂತ ಸಿಟಿ ಭಾಗದಲ್ಲಿ ಜನ ಬಂದು ವೋಟ್ ಮಾಡಲ್ಲ ಅನ್ನುವಂತಹ ಆಪಾದನೆ ಇದೆ.
ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಿ ಎನ್ನುವಂತಹ ಕರೆಯನ್ನ ಗಣ್ಯರು ಕೊಡ್ತಿದ್ದಾರೆ. ಇಟ್ ಫೀಲ್ಸ್, ನಿಜ ಹೇಳಬೇಕು ಅಂದರೆ ಇಟ್ ಫೀಲ್ಸ್ ವೆರಿ ಗುಡ್ ಟು ವೋಟ್ ಅಂತ ಹೇಳ್ಬೋದು. ನಮಗೊಂದು ಸೇ ಇದೆ ಅನ್ನೋದು ಖಂಡಿತ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ. ಇಟ್ಸ್ ಸೋ ಇಂಪಾರ್ಟೆಂಟ್ ಟು ವೋಟ್. ಅಟ್ಲೀಸ್ಟ್ ನಮಗೊಂದು ಸೇ ಕೊಡ್ತಾರೆ ಈ ಗವರ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ಪ್ಲೀಸ್ ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್. ಯಾರು ನಮ್ಮ ದೇಶಕ್ಕೆ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತಾರೆ. ಯು ಆಲ್ ನೋ ವಾಟ್ ಈಸ್ ದ ರೈಟ್ ಥಿಂಗ್, ವಾಟ್ ಇಸ್ ದ ರಾಂಗ್ ಥಿಂಗ್ ಅಂತ. ಅಟ್ಲೀಸ್ಟ್ ಡೂ ದ ರೈಟ್ ಥಿಂಗ್ ಆ್ಯಂಡ್ ಪ್ಲೀಸ್ ಇವತ್ತು ಎಲ್ಲರೂ ಬಂದು ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ. ಥ್ಯಾಂಕ್ ಯು. ಇಟ್ ಫೀಲ್ಸ್, ನಿಜ ಹೇಳಬೇಕು ಅಂದರೆ ಇಟ್ ಫೀಲ್ಸ್ ವೆರಿ ಗುಡ್ ಟು ವೋಟ್ ಅಂತ ಹೇಳ್ಬೋದು. ನಮಗೊಂದು ಸೇ ಇದೆ ಅನ್ನೋದು ಖಂಡಿತ ಅನಿಸುತ್ತೆ. ಸೊ ದಯವಿಟ್ಟು ಎಲ್ಲರೂ ಬಂದು ವೋಟ್ ಮಾಡಿ. ಇಟ್ಸ್ ಸೋ ಇಂಪಾರ್ಟೆಂಟ್ ಟು ವೋಟ್. ಅಟ್ಲೀಸ್ಟ್ ನಮಗೊಂದು ಸೇ ಕೊಡ್ತಾರೆ ಈ ಗವರ್ಮೆಂಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ಪ್ಲೀಸ್ ವೋಟ್ ಫಾರ್ ದ ರೈಟ್ ಕ್ಯಾಂಡಿಡೇಟ್. ಯಾರು ನಮ್ಮ ದೇಶಕ್ಕೆ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡ್ತಾರೆ. ಯು ಆಲ್ ನೋ ವಾಟ್ ಈಸ್ ದ ರೈಟ್ ಥಿಂಗ್, ವಾಟ್ ಇಸ್ ದ ರಾಂಗ್ ಥಿಂಗ್ ಅಂತ. ಅಟ್ಲೀಸ್ಟ್ ಡೂ ದ ರೈಟ್ ಥಿಂಗ್ ಆ್ಯಂಡ್ ಪ್ಲೀಸ್ ಇವತ್ತು ಎಲ್ಲರೂ. ಇದು ನನ್ನ 4ನೇ ಚುನಾವಣೆ. ಸೊ ಜನ ಒಂದಷ್ಟು ಹೆಚ್ಚಿನ ವಿಶ್ವಾಸವನ್ನು ನನ್ನ ಮೇಲೆ, ಪಕ್ಷದ ಮೇಲೆ, ನನ್ನ ಕೆಲಸ ಕಾರ್ಯದ ಮೇಲೆ, ಕ್ಷೇತ್ರದ ಅಭಿವೃದ್ಧಿ ಮೇಲೆ ಬೆಂಬಲವನ್ನು ವ್ಯಕ್ತಪಡಿಸ್ತಿರೋದನ್ನು ಪ್ರಚಾರ ಸಂದರ್ಭದಲ್ಲಿ ನೋಡಿದ್ದೆ. ನಾನು ಬೆಳಗ್ಗೆಯಿಂದ ಬೂತ್ಗಳಿಗೆ ಕೂಡ ಎಲ್ಲ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರ, ಆನೇಕಲ್, ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮತ್ತು ರಾಮನಗರ ವಿಧಾನಸಭಾ ಕ್ಷೇತ್ರದ ಮುಖಾಂತರ ನಾನು ಬರ್ತಾ ಇದ್ದೇನೆ. ಸೊ ಎಲ್ಲ ಕಡೆ ಒಂದು ಜನ ಕಾರ್ಯಕರ್ತರು ಬಹಳ ಹುಮ್ಮಸ್ಸಿನಿಂದ ಬೆಂಬಲವನ್ನು ವ್ಯಕ್ತಪಡಿಸಿ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಕೆಲವು ಕಡೆ ಮತದಾನ ಕಡಿಮೆ ಆಗ್ತಾ ಇದೆ, ಇನ್ನು ಕೆಲವು ಕಡೆ ಜಾಸ್ತಿ ಆಗ್ತಾ ಇದೆ. ಒಟ್ಟಾರೆ ಜನ ನನಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ವ್ಯಕ್ತಪಡಿಸುವಂತ ನನ್ನ ಸಂವಿಧಾನದ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ. ಅದು ಹಕ್ಕು ಮಾತ್ರ ಅಲ್ಲ, ಅದು ಜವಾಬ್ದಾರಿ ಕೂಡ. ಅದರಿಂದ ಒಬ್ಬ ಪ್ರಜೆಯಾಗಿ ಪ್ರಜಾಪ್ರಭುತ್ವದಲ್ಲಿ ಮತ ಹಾಕುವುದು ಪ್ರತಿಯೊಬ್ಬ ಮತದಾರರ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಮತ ಹಾಕದೇ ಇದ್ದರೆ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಅಂತ ಇದೆ. ಆ ಹಿನ್ನೆಲೆಯಲ್ಲಿ ನನ್ನ ಜವಾಬ್ದಾರಿಯನ್ನು ತುಂಬ ಚುನಾವಣೆ ನೋಡಿದ್ದೀರಾ, ಆಗಿಂದಕ್ಕೂ ಈಗಿಂದಕ್ಕೂ ಏನು ಸರ್ ವ್ಯತ್ಯಾಸ ಅಂದರೆ ಪ್ರೊಸೀಜರಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಇವಾಗ ಮತದಾನ ಮಾಡೋದು ಸುಲಭವಾಗಿದೆ ಮತ್ತು ಭಾಳಷ್ಟು ಮತಗಟ್ಟೆಗಳಿರೋದ್ರಿಂದ ಸಮಯ ಕೂಡ ಜಾಸ್ತಿ ವೇಸ್ಟ್ ಆಗಲ್ಲ. ಅದರಿಂದ ಪ್ರತಿಯೊಬ್ಬ ಮತದಾರರಿಗೆ ಅರ್ಥ ಆಗಬೇಕು. ಸ್ವಲ್ಪ ಸಮಸ್ಯೆ ಆದರೂ ಕೂಡ ಅದನ್ನು ಮೀರಿ ಆಸ್ಪತ್ರೆಯಿಂದ ಬಂದು ಮತದಾನ ಮಾಡಿದ ನಾರಾಯಣಮೂರ್ತಿ ಅನಾರೋಗ್ಯದ ಮಧ್ಯೆನೂ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಎಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ನಾರಾಯಣಮೂರ್ತಿ. ಅನಾರೋಗ್ಯದಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಇನ್ಫೋಸಿಸ್ನ ಸಂಸ್ಥಾಪಕ ನಾರಾಯಣಮೂರ್ತಿ. ಅನಾರೋಗ್ಯದ ಮಧ್ಯೆಯೂ ಕೂಡ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಪತ್ನಿ ರಾಜ್ಯಸಭಾ ಸದಸ್ಯೆ ಸುಧಾ ಮೂರ್ತಿ ಜೊತೆ ಬಂದು ವೋಟಿಂಗ್ ಮಾಡಿದ್ದಾರೆ ನಾರಾಯಣಮೂರ್ತಿ. ಇನ್ನು ಕ್ಯಾನ್ಸರ್ ಗೆದ್ದ ಶತಾಯುಷಿ ವೃದ್ಧನಿಂದ ಮತದಾನ ಆಗಿದೆ. ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ನಲ್ಲಿ ಬಂದು ತಮ್ಮ ಕರ್ತವ್ಯವನ್ನ ನಿಭಾಯಿಸಿದ್ದಾರೆ, ತಮ್ಮ ಹಕ್ಕು ಚಲಾಯಿಸಿದ್ದಾರೆ ವೃದ್ಧ. ವಿಜಯನಗರದ 103 ವರ್ಷದ ಕ್ಯಾನ್ಸರ್ ರೋಗಿ ವೋಟ್ ಮಾಡಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ಶತಾಯುಷಿ ಇವತ್ತು ಚುನಾವಣೆಯ ಹಿನ್ನೆಲೆ ತಮ್ಮ ಹಕ್ಕನ್ನ ಚಲಾಯಿಸೋದಕ್ಕೆ ಬಂದಿದ್ದಾರೆ. ಈಗ ನೇರ ಪ್ರಸಾರದ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್
ತಮ್ಮ ಹಕ್ಕನ್ನ ಚಲಾಯಿಸೋದಿಕ್ಕೆ ಮತಗಟ್ಟೆಗೆ ಬಂದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವೂ ಕೂಡ ಒಂದು. ಬಿಜೆಪಿಯಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ಸ್ಪರ್ಧೆ ಮಾಡಿದ್ದಾರೆ. ಅವರ ಸ್ಪರ್ಧೆಯಿಂದಾಗಿ ಕುತೂಹಲ ಕೆರಳಿಸಿರುವಂತಹ ಕ್ಷೇತ್ರ ಕನಕಪುರದ ದೊಡ್ಡ ಹಾಲಹಳ್ಳಿಯಲ್ಲಿ ಡಿಕೆ ಸುರೇಶ್ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯದಲ್ಲಿ ನೀವು ಅದನ್ನ ನೋಡ್ತಾ ಇದ್ದೀರಿ. ಕನಕಪುರದಲ್ಲಿ ಸಂಸದ ಡಿಕೆ ಸುರೇಶ್ರಿಂದ ಮತದಾನ. ಡಿಕೆ ಸುರೇಶ್ಗೆ ಸಹೋದರ ಡಿಸಿಎಂ ಡಿಕೆಶಿ ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರು ಕೂಡ ಬಂದು ವೋಟಿಂಗ್ ಮಾಡ್ತಾ ಇದ್ದಾರೆ. ಡಿಕೆ ಸುರೇಶ್ ಹಾಲಿ ಸಂಸದರು, ಹಾಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ರಿಂದ ವೋಟಿಂಗ್ ಆಗ್ತಾ ಇದೆ. ಕನಕಪುರದಿಂದ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಕನಕಪುರದ ದೊಡ್ಡಾಲಹಳ್ಳಿಯಲ್ಲಿ ಡಿಕೆ ಸುರೇಶ್ ಮತದಾನ ಮಾಡಿದ್ದಾರೆ. ಡಿಕೆ ಬ್ರದರ್ಸ್ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಜೊತೆಗೆ ಕುಟುಂಬದ ಸದಸ್ಯರು ಕೂಡ ಇದ್ದಾರೆ. ಡಿಕೆಶಿ ಅವರ ಪತ್ನಿ ಉಷಾ ಅವರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಕನಕಪುರದ ಮತಗಟ್ಟೆಯ ನೇರ ಪ್ರಸಾರದ ದೃಶ್ಯ ಇದು. ದೊಡ್ಡಾಲಹಳ್ಳಿ ಮತಗಟ್ಟೆ. ಉಷಾ ಡಿಕೆ ಶಿವಕುಮಾರ್ ಅವರ ಪತ್ನಿ ಈಗಷ್ಟೇ ಮತ ಚಲಾಯಿಸಿದ್ರು. ಅದರ ಬೆನ್ನಲ್ಲೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ವೋಟ್ ಮಾಡ್ತಾ ಇದ್ದಾರೆ. ನೇರ ಪ್ರಸಾರದ ದೃಶ್ಯ ಇದು. ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಬಹಳ ಕುತೂಹಲ ಇರುವಂತಹ ಕ್ಷೇತ್ರ. ನೆಕ್ ಟು ನೆಕ್ ಸ್ಪರ್ಧೆ, ಫೈಟ್ ಇದೆ. ಕಾಂಗ್ರೆಸ್ನಿಂದ ಹಾಲಿ ಸಂಸದ ಡಿಕೆ ಸುರೇಶ್ ಸ್ಪರ್ಧೆ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯಿಂದ ಡಾಕ್ಟರ್ ಸಿಎನ್ ಮಂಜುನಾಥ್, ಮಾಜಿ ಪ್ರಧಾನಿ ದೇವೇಗೌಡರು, ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪ್ರತಿಷ್ಠೆಯ ಕ್ಷೇತ್ರ ಅಂತಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಈಗಷ್ಟೇ ಡಿಕೆಶಿ ಕುಟುಂಬ ವೋಟಿಂಗ್ ಮಾಡಿದೆ. ಕನಕಪುರದ ದೊಡ್ಡಾಲಹಳ್ಳಿ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಡಿಕೆ ಶಿವಕುಮಾರ್, ಪತ್ನಿ ಉಷಾ, ಮಗಳು ಐಶ್ವರ್ಯ ವೋಟಿಂಗ್ ಮಾಡಿದ್ದಾರೆ. ಈಗ ನಾನು, ನನ್ನ ಕುಟುಂಬ, ನಾವೆಲ್ಲ ಬಂದು ನಮ್ಮ ಹುಟ್ಟಿದ ಊರಿನಲ್ಲಿ ನಾವು ಮತವನ್ನ ಚಲಾವಣೆ ಮಾಡಿದ್ದೇವೆ. ನನ್ನ ಮತ ಪ್ರಜಾಪ್ರಭುತ್ವದ ಹಬ್ಬ. ನಮ್ಮೂರಿನಲ್ಲೂ ಹಬ್ಬ, ಊರಿನಲ್ಲೂ ಹಬ್ಬ. ಸೊ ಎಲೆಕ್ಷನ್ನು ಈ ಊರಿನಿಂದ ಒಬ್ಬರನ್ನ 8 ಬಾರಿ ಅಸೆಂಬ್ಲಿ ಕಳಿಸವ್ರೆ. ಡಿಕೆ ಸುರೇಶ್ನ 3 ಬಾರಿ ಪಾರ್ಲಿಮೆಂಟ್ ಕಳಿಸಿದ್ದಾರೆ. ಸೊ ನಾವೆಲ್ಲ ಹೋಗಿ ನಮ್ಮ ರಾಜ್ಯದ ಜನತೆಗೆ ಸೇವೆ ಮಾಡಿದ್ದೀವಿ. ರಾಷ್ಟ್ರದ ಜನತೆಗೂ ಕೂಡ ಸುರೇಶ್ ಅವರು ಸೇವೆಯನ್ನ ಪಾರ್ಲಿಮೆಂಟ್ ಅಲ್ಲಿ ಮಾಡಿದ್ದಾರೆ. ಸೊ ನನಗೆ ಇಡೀ ರಾಜ್ಯದಲ್ಲಿ ವಿಶ್ವಾಸ ಇದೆ, ಒಳ್ಳೆಯ ವಾತಾವರಣ ಇದೆ. ನಾವೇನು ಜನರಿಗೆ ಮಾತು ಕೊಟ್ಟಿದ್ದು ಆ ಮಾತು ಉಳಿಸ್ಕೊಂಡದಕ್ಕೆ ಇವತ್ತು ಜನ ನಮಗೆ ಅತಿ ಹೆಚ್ಚು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಸುರೇಶ್ ಅವರು ಅತಿ ಹೆಚ್ಚು ಅಂತರದಿಂದ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಚುನಾವಣೆ ಸರಿಯಾಗಿ ನಡೀತಾ ಇಲ್ಲ ಅಂತ ಕುಮಾರಸ್ವಾಮಿ ಆರೋಪ. ಗಿಫ್ಟ್ ಕಾರ್ಡ್ ಹಂಚ್ತಾ ಇದ್ದಾರೆ. ಚುನಾವಣೆ ಗಿಫ್ಟ್ ಕಾರ್ಡ್, ಲಂಚ, ದುಡ್ಡು ಕೊಡ್ತಾ ಇರೋದು ಕುಮಾರಸ್ವಾಮಿ. ಇವೆಲ್ಲ ಅವ್ರ ಕಾರ್ಯಕರ್ತರನ್ನ ಕೇಳಿ, ನಮ್ಮೂರಲ್ಲೂ ಕೇಳಿ, ಮನೆಗೆ ಏನ್ ಹಂಚಿದ್ದಾರೆ ಅಂತ. ಎಲ್ಲ ಕಡೆ ಮಾಡಿರೋರು ಅವರು. ಕುಮಾರಸ್ವಾಮಿ ತಾನು ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ಬೇರೆಯವ್ರ ಮುದ್ದಿಗೆ ಹೊಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಡಿಕೆ ಸುರೇಶ್ ಕೇಳೋದನ್ನ ಕಾರ್ಡು, ಬಿಜೆಪಿ ಕಾರ್ಡು
ಅವ್ರ ಕಾರ್ಡ್ ಬಿಜೆಪಿ ಕಾರ್ಡ್ ಎಲ್ಲ ತೋರಿಸ್ಬಿಟ್ಟು ನಾನ್ಯಾಕೆ ಎಲ್ಲ ಮಾಡ್ಬಿಟ್ಟು ಬೇರೆಯವ್ರ ಮೂತಿಗೆ ಒರ್ಸೋದು. ಈ ಕುಮಾರಸ್ವಾಮಿ ಜಯಮಾನೇ ಇಷ್ಟು ತಾನು ತಿನ್ಬಿಟ್ಟು ಬೇರೆಯವ್ರ ಮೂತಿಗೆ ಒರ್ಸೋದು ಓದಿದ್ದಾರ. ಎಲ್ಲ ಕಡೆ ಅವರೆಲ್ಲ ಹಂಚಾಯ್ತು. ನಮ್ಮ ಕಾರ್ಯಕರ್ತರು ನಾವೆಲ್ಲ ಕೈ ಮುಕ್ಕೊಂಡು ಓಟ್ ಕೇಳ್ಕೊಂಡು ಬಂದಿದ್ದೀವಿ. ನಾವು ಬಡವ್ರು ಬದುಕಿ ನೋಡ್ತೇವೆ. ಬರೀ ಎಲೆಕ್ಷನ್ ಟೈಮ್ಗೆ, ಎಲೆಕ್ಷನ್ ಮುಂಚಿತವಾಗಿ ಎಲ್ಲಿಗೆ ಹೋಗಿದ್ರು? ಮಂಡಿಗೆ ಹೋಗಿದ್ರಾ ಕುಮಾರಸ್ವಾಮಿ? ಇಲ್ಲಾಂದ್ರೆ ರಾಮನಗರಕ್ಕೆ ಬಂದಿದ್ರಾ? ಇಲ್ಲಾಂದ್ರೆ ಕನಕಪುರಕ್ಕೆ ಬಂದಿದ್ರಾ? ಚನ್ನಪಟ್ಟಣಕ್ಕೆ ಹೋಗಿದ್ರಾ? ತನ್ನ ಸ್ವಂತ ಕ್ಷೇತ್ರಕ್ಕೆ ಹೋಗಲಿಲ್ಲ. ಅದಕ್ಕೆ ಎಲ್ಲ ಹಿಂದಿಂಡಾಗಿ ದಳ ಬಿಟ್ಬಿಟ್ಟು ಬಿಜೆಪಿ ಬಿಟ್ಬಿಟ್ಟು ನಮ್ಮ ಪಾರ್ಟಿಗೆ ಸೇರ್ಕೊತಾ ಇದ್ದಾರೆ ಕಾರ್ಯಕರ್ತರು. ಲಾಸ್ಟ್ ಟೈಮ್ ಆರೋಪ ಮಾಡೋದು ನುಲ್ಲು ಮಾಡಿ ಹೋದ್ರೆ ಬಿಟ್ಬಿಟ್ರೆ ಸಾಕು. ಈ ಸಲನೂ ಅದನ್ನೇ ಆರೋಪ ಮಾಡ್ತಾ ಇದ್ದಾರೆ. ಅದೇ ಆಯ್ತು, ಹರೀಶ್ಚಂದ್ರ ಮೊಮ್ಮಗ ಇದ್ದಾನಲ್ಲ, ಹರೀಶ್ಚಂದ್ರ ಮೊಮ್ಮಗ ಹೋಗಲ್ಲಿ ಎಲೆಕ್ಷನ್ ಕಮಿಷನ್ ಇದೆ, ಕಂಪ್ಲೇಂಟ್ ಕೊಡು ಅಂತೇಳಿ ಸುಮ್ಮನೆ ಖಾಲಿ ಮಾತಾಡ್ಬಿಟ್ಟು ಹಿಟ್ ಅಂಡ್ ರನ್ ಮಾಡೋದಲ್ಲ. ಏನ್ ಎವಿಡೆನ್ಸ್ ಇದೆ ತಗೊಂಡು ಹೋಗಿ ಎಲೆಕ್ಷನ್ ಕಮಿಷನ್ ಇದೆ ಕಂಪ್ಲೇಂಟ್ ಕೊಡಕ್ಕೆ ಹೇಳಿ. ಫಸ್ಟ್ ನಾವು 5 ಗ್ಯಾರಂಟಿ, 5 ಬೆರಳು ಸೇರಿ ಕೈ ಗಟ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಅದನ್ನ ತಡ್ಕೊಳಕ್ಕಾಗಲ್ಲ. ಈ ಮುಷ್ಟಿ ಇದೆಯಲ್ಲ, ಈ ಮುಷ್ಟಿಯಿಂದ ಬಹಳ ಶಕ್ತಿ ಬಂದಿದೆ. ಅವ್ರ ಕೈಯಲ್ಲೂ ಗ್ಯಾರಂಟಿ ಇದೆ, ನಮ್ ಗ್ಯಾರಂಟಿನೇ ಅವ್ರ ಕೈಲಿ. ಅವ್ರ ಮನೆ ಕೆಲಸ ಮಾಡೋರಿಂದ ಹಿಡಿದು, ಅವ್ರ ಡ್ರೈವರ್ಗಳಿಂದ ಹಿಡಿದು, ಅವ್ರ ತೋಟದಲ್ಲಿ ಕೆಲಸ ಮಾಡೋರು ಹಿಡಿದು ಎಲ್ಲರಿಗೂ ಕೂಡ ನಮ್ಮ ಗ್ಯಾರಂಟಿಯಿಂದ ಜನ ಬದುಕ್ತಾ ಇದ್ದಾರೆ. ಅವ್ರ ಓಟು ನಮಗೆ ಬರುತ್ತೆ. ಐಟಿ ನಾನು ಹೋಗ್ತೀನಿ, ನಾಳೆನೋ ಇವತ್ತು ಯಾವ್ದೋ ಟೈಮ್ ಸಿಕ್ಕಿದಾಗ ಹೋಗ್ತೀನಿ. ಎಲ್ಲ ನಮ್ಮ ಪಾರ್ಟಿಯವ್ರ ಮೇಲೆಲ್ಲ ರೇಡ್ ಮಾಡಿ ತೊಂದರೆ ಕೊಟ್ಟು ಏನ್ ಸಿಕ್ಕಿದೆ, ಯಾರೋ 1-2-3 ಜನ ಬಿಸ್ನೆಸ್ ಮಾಡ್ತಾ ಇರ್ಬೋದು. ಎಲೆಕ್ಷನ್ನೇ ಬರಬಾರ್ದು ಅಂತ 2 ದಿನ ಕೂಡ ಹಾಕೊಂಡಿದ್ದಾರೆ ಅವರು. ಮತದಾರ ಎಷ್ಟು ಉತ್ಸಾಹಕರಾಗಿದ್ದಾರೆ? ನೀವೇ ನೋಡ್ತಾ ಇದ್ರಲ್ಲ. ನಾನು ಎಷ್ಟು ನೋಡಕ್ಕಾಗ್ತದೆ? ನನ್ನ ಕಣ್ ಕಾಣಷ್ಟು ನೋಡ್ತೀನಿ, ಮಿಕ್ಕಿದವರೆಲ್ಲ ನೀವೇ ನೋಡ್ತಿರಲ್ಲ. ಮೊನ್ನೆ ಎಲ್ಲ ಬಂದಿರಲ್ಲ ನಾನು ಪ್ರವಾಸ ಮಾಡ್ಬೇಕಾದ್ರೆ. ನೋಡಿ, ಬಿಲ್ಡಿಂಗ್ ಎಲ್ಲ ತೋರಿಸಿ ನೀವು, ಎಲ್ಲಿದೆ ಬಿಲ್ಡಿಂಗು ಎಲ್ಲ ನಮ್ಮ ಆಸ್ತಿನೆಲ್ಲ ಬರ್ಕೊಟ್ಬಿಟ್ಟಿದೀವಿ ಗವರ್ಮೆಂಟ್ ಸ್ಕೂಲ್ಗೆ. ಸ್ವಂತ ಜಾಗ, ಒಂದು ಜಮೀನು. ಇಂಥದ್ದು ಎಷ್ಟಿವೆ ಬಿಲ್ಡಿಂಗು ಕ್ಷೇತ್ರದಲ್ಲಿ ನೋಡಿ. ಕುಮಾರಸ್ವಾಮಿ ಬಂದು ಕಟ್ಟಿದ್ದ ಬಿಲ್ಡಿಂಗು ಇಲ್ಲ ದೇವೇಗೌಡರು ಬಂದು ಕಟ್ಟಿದ್ರ ಇಂಥ ಬಿಲ್ಡಿಂಗ್ಗಳನ್ನ? ಆಸ್ತಿ ಏನಾದ್ರು ಒಂದು ಬರ್ಕೊಟ್ಟವ್ರ ಇಂಥ ಆಸ್ತಿನ ಅವರು? ಚಿಕ್ಕಬಳ್ಳಾಪುರದಲ್ಲಿ ಶತಾಯುಷಿ ಅಜ್ಜಿಯಿಂದ ಮತದಾನ ಆಗಿದೆ. ಮಾದೇನಹಳ್ಳಿ ಗ್ರಾಮದ 105 ವರ್ಷದ ಗಂಗಮ್ಮ ಇವತ್ತು ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನೆಲಮಂಗಲ ತಾಲೂಕು ನಿಜಗಲ್ಲು ಕೆಂಪೋಹಳ್ಳಿ ಮತಗಟ್ಟೆಗೆ ಬಂದು ಮತದಾನ ಮಾಡಿದ್ದಾರೆ ಗಂಗಮ್ಮ. 105 ವರ್ಷದ ಶತಾಯುಷಿ ಅಜ್ಜಿ ಸ್ವತಂತ್ರ ಭಾರತದ ಎಲ್ಲ ಚುನಾವಣೆಯಲ್ಲೂ ಹಕ್ಕು ಚಲಾಯಿಸಿದ್ದಾರಂತೆ ಗಂಗಮ್ಮ. ಇವತ್ತೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸೋದಿಕ್ಕೆ ಮರೆಯಲಿಲ್ಲ 105 ವರ್ಷದ ಶತಾಯುಷಿ ಅಜ್ಜಿ. ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಈ ಅಜ್ಜಿ. ಚಿಕ್ಕಬಳ್ಳಾಪುರದಲ್ಲಿ ಶತಾಯುಷಿ ಅಜ್ಜಿಯಿಂದ ಮತದಾನ ಆಗಿದೆ. ನೆಲಮಂಗಲ ತಾಲೂಕು ನಿಜಗಲ್ಲು ಕೆಂಪೋಹಳ್ಳಿ ಮತಗಟ್ಟೆಗೆ ಬಂದು ಮತ ಚಲಾಯಿಸೋದ್ರ ಮುಖಾಂತರ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಈ ಅಜ್ಜಿ ಗಂಗಮ್ಮ. 5 ವರ್ಷಕ್ಕೆ ಒಮ್ಮೆ ಬರುವಂತಹ ಚುನಾವಣೆ. ಈ ಚುನಾವಣೆಯಲ್ಲಿ ಎಲ್ಲರೂ ಭಾಗಿಯಾಗೋದ್ರ ಮುಖಾಂತರ ಪ್ರಜಾಪ್ರಭುತ್ವ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಬೆಳಿಗ್ಗೆಯಿಂದಲೂ ಕೂಡ ಘಟಾನುಘಟಿ ನಾಯಕರು, ಸಿನಿಮಾ ತಾರೆಯರು, ಶ್ರೀಗಳು ಎಲ್ಲರೂ ಬಂದು ತಮ್ಮ ತಮ್ಮ ಮತ ಚಲಾವಣೆ ಮಾಡಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ನಟ ಸುದೀಪ್ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಹಾಗೆ ನಟ ಉಪೇಂದ್ರ, ಯಶ್, ದುನಿಯಾ ವಿಜಿ, ರಕ್ಷಿತಾ, ರಕ್ಷಿತ್ ಶೆಟ್ಟಿ, ಭಾರತಿ ವಿಷ್ಣುವರ್ಧನ್, ರಚಿತಾ ರಾಮ್, ಡಾಲಿ ಧನಂಜಯ್, ಪ್ರಕಾಶ್ ರೈ ಎಲ್ಲರೂ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಗಣ್ಯಾತಿ ಗಣ್ಯರಿಂದ ವೋಟಿಂಗ್ ಆಗಿದೆ. ಅವರು ವೋಟ್ ಮಾಡೋದಲ್ಲದೆ ಪ್ರತಿಯೊಬ್ಬರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಕರೆ ಕೊಟ್ಟಿದ್ದಾರೆ, ಮನವಿ ಮಾಡಿದ್ದಾರೆ. ನಟ ನಟಿಯರನ್ನ ಫಾಲೋ ಮಾಡುವಂತಹ ಸಂಖ್ಯೆ ಬಹಳ ನಮ್ಮಲ್ಲಿ. ಅವರ ಉಡುಗೆ ತೊಡುಗೆ, ನಡೆ ನುಡಿ ಎಲ್ಲವನ್ನೂ ಕೂಡ ಫಾಲೋ ಮಾಡುವಂಥವರು
ಅವರು ಬಂದು ಮತಗಟ್ಟೆಗೆ ಬಂದು ವೋಟ್ ಹಾಕೋದನ್ನ ನೋಡಿ ಅವರ ಫ್ಯಾನ್ಸ್ ಕೂಡ ವೋಟ್ ಹಾಕ್ಲಿ ಅನ್ನುವಂತಹ ಉದ್ದೇಶದಿಂದ ಮೆಸೇಜ್ ಅನ್ನ ಕೂಡ ಕೊಟ್ಟಿದ್ದಾರೆ. ಪ್ರತಿ ಸಲ ವೋಟ್ ಹಾಕಬೇಕಾದ್ರೂ ಕಳೆದ 5 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನು ನಡೆದಿದೆ, ಏನೇನು ಪ್ರಗತಿ ಆಗಿದೆ, ಬರೋ 5 ವರ್ಷದಲ್ಲಿ ಏನೇನು ನಮಗೆ ಕನಸಿದೆ, ಆ ಕನಸನ್ನ ಎಂಥ ನಾಯಕರು ಬಂದು ನೆರವೇರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ನಮ್ಮೊಳಗಡೆ ಒಂದು ತರ್ಕ, ಆಮೇಲೆ ನಮ್ಮ ಪರಿಚಯಸ್ಥರ ಮಧ್ಯದಲ್ಲಿ ನಮ್ಮ ಪೊಲಿಟಿಕಲಿ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರ ಜೊತೆ ಒಂದು ಸ್ವಲ್ಪ ತರ್ಕ ಮಾಡಿ, ನಾನು ಜಾಸ್ತಿ ಪೊಲಿಟಿಕ್ಸಲ್ಲಿಲ್ಲ ಬಟ್ ಯಾರು ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ಒಂದು ಡಿಸಿಷನಿಗೆ ಬಂದು ವೋಟ್ ಹಾಕ್ತೀವಿ. ಅದು ಪ್ರತಿ ಸಲ ಏನು ಒಂದೇ ಪಕ್ಷಕ್ಕೆ ಇರಬೇಕಾಗಿಲ್ಲ. ಐ ಥಿಂಕ್ ನಾವು ಒಳ್ಳೊಳ್ಳೆ ನಾಯಕರುಗಳನ್ನು ಸಿಲೆಕ್ಟ್ ಮಾಡಬೇಕು ಲೋಕಲಿ ಆ್ಯಂಡ್ ನಮ್ಮ ದೇಶನ ಯಾರು ನಡ್ಸ್ಕೊಂಡು ಹೋಗ್ತಾರೆ ಅಂಥ ನಾಯಕರು ಒಟ್ಟಿನಲ್ಲಿ ಕೊನೆಗೆ ನಮ್ಮ ದೇಶಕ್ಕೆ ಒಳ್ಳೆಯದಾಗಬೇಕಷ್ಟೆ. ಬೆಂಗಳೂರಿಂದ ಯಾವಾಗ ಬಂದಿರಿ ಟ್ರಾವೆಲ್ ಮಾಡಿ? ನಾನು ನಿನ್ನೆ ನೈಟ್ ಬಂದೆ. ಆ್ಯಕ್ಚುಲಿ ನಾನು ಇನ್ನೂ ನಂದು ವೋಟಿಂಗ್ ಇಲ್ಲೇ ನಾನು ಇರೋದು ಬೆಂಗಳೂರಲ್ಲಾದ್ರೂ ಕಳೆದ ಎಷ್ಟೊಂದು ಆಲ್ಮೋಸ್ಟ್ 18 ವರ್ಷ ಆಯ್ತು ಈಗ ಬೆಂಗಳೂರಿಗೆ ಹೋಗಿ. ರಾಜ್ಯದಾದ್ಯಂತ ಮಧ್ಯಾಹ್ನ 1 ಗಂಟೆಯವರೆಗೂ 38.23% ವೋಟಿಂಗ್ ಆಗಿದೆ. ಮಧ್ಯಾಹ್ನ 1 ಗಂಟೆಯವರೆಗಿನ ವರದಿ ಇದು. 38.23% ಮತದಾನ. ರಾಜ್ಯದ 14 ಲೋಕಸಭಾ ಕ್ಷೇತ್ರಕ್ಕೆ ಮತದಾನ ನಡೀತಾ ಇದೆ. ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಮಧ್ಯಾಹ್ನ 1 ಗಂಟೆಯವರೆಗೂ ಆದಂತಹ ವೋಟಿಂಗ್ ಪರ್ಸೆಂಟೇಜ್ 38.23%. 14 ಜಿಲ್ಲೆಗಳಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಮತದಾನ ಚುರುಕುಗೊಂಡಿದೆ. ಬೆಳಿಗ್ಗೆ 7 ಗಂಟೆಗೆ ಆರಂಭಗೊಂಡಂತಹ ಮತದಾನ ಮಧ್ಯಾಹ್ನ 1 ಗಂಟೆಯ ವೇಳೆಗೆ 38.23% ವೋಟಿಂಗ್ ಆಗಿದೆ. ಅತಿ ಹೆಚ್ಚು ಗರಿಷ್ಠ ವೋಟಿಂಗ್ ಆದಂಥದ್ದು ದಕ್ಷಿಣ ಕನ್ನಡದಲ್ಲಿ. ಚಿಕ್ಕಮಗಳೂರಿನಲ್ಲಿ 23% ವೋಟಿಂಗ್ ಆದರೆ ದಕ್ಷಿಣ ಕನ್ನಡದಲ್ಲಿ 31% ಮತದಾನ ಆಗಿದೆ. ಚಿತ್ರದುರ್ಗದಲ್ಲಿ 22%, ಕೋಲಾರದಲ್ಲಿ 21% ವೋಟಿಂಗ್ ಆಗಿದೆ. ಚಿಕ್ಕಮಗಳೂರಿನಲ್ಲಿ 47% ಅನ್ನುವಂತಹ ಅಪ್ಡೇಟ್ ಮಾಹಿತಿ ಸಿಗ್ತಾ ಇದೆ. ಈಗ ದಕ್ಷಿಣ ಕನ್ನಡದಲ್ಲಿ 1% ಜಾಸ್ತಿ ಅಂದ್ರೆ 48% ಮತದಾನ ಆಗಿದೆ. ಚಿತ್ರದುರ್ಗದಲ್ಲಿ 39%, ಕೋಲಾರದಲ್ಲೂ ಕೂಡ ಸೇಮ್ 39% ವೋಟಿಂಗ್ ಆಗಿದೆ. ಅತಿ ಹೆಚ್ಚು ದಕ್ಷಿಣ ಕನ್ನಡದಲ್ಲಿ 48%. ಅದಕ್ಕೂ ನಂತರ ಚಿಕ್ಕಮಗಳೂರಿನಲ್ಲಿ ವೋಟಿಂಗ್ 47%. ಗರಿಷ್ಠ ದಾಖಲಾದಂಥದ್ದು ದಕ್ಷಿಣ ಕನ್ನಡದಲ್ಲಿ. ಆರಂಭದಿಂದಲೂ ಕೂಡ ನಾವು ನೋಡ್ತಾ ಇದ್ದೀವಿ ದಕ್ಷಿಣ ಕನ್ನಡದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಚಿಕ್ಕಬಳ್ಳಾಪುರದಲ್ಲಿ 40% ವೋಟಿಂಗ್ ಆಗಿದೆ. ಮಂಡ್ಯದಲ್ಲಿ 41%, ಬೆಂಗಳೂರು ಗ್ರಾಮಾಂತರದಲ್ಲಿ 36% ವೋಟಿಂಗ್ ಆಗಿದೆ. ಬೆಂಗಳೂರು ದಕ್ಷಿಣ 32%, ಬೆಂಗಳೂರು ಕೇಂದ್ರದಲ್ಲಿ 30% ವೋಟಿಂಗ್ ಪರ್ಸೆಂಟೇಜ್ ದಾಖಲಾಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ 46% ಮತದಾನ ಆಗಿದೆ. ರಾಜ್ಯದಾದ್ಯಂತ ಮಧ್ಯಾಹ್ನ 1 ಗಂಟೆಯವರೆಗೆ 38.23% ವೋಟಿಂಗ್ ಆಗಿದೆ. ಬೆಂಗಳೂರು ಕೇಂದ್ರ 30.10%, ಬೆಂಗಳೂರು ಉತ್ತರ 32.25% ವೋಟಿಂಗ್ ಆಗಿದೆ. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿರುಸಿನ ಮತದಾನ ಆಗ್ತಾ ಇರುವಂಥದ್ದು. ಸಂಜೆ 6 ಗಂಟೆಯವರೆಗೂ ಮತದಾನಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ತಮ್ಮ ಹಕ್ಕನ್ನ ಚಲಾಯಿಸಬೇಕು. ಬೆಂಗಳೂರು ಕೇಂದ್ರ 30.10%, ಬೆಂಗಳೂರು ಉತ್ತರ 32.25%, ಬೆಂಗಳೂರು ಗ್ರಾಮಾಂತರದಲ್ಲಿ 36.09% ವೋಟಿಂಗ್ ಆದರೆ ಬೆಂಗಳೂರು ದಕ್ಷಿಣದಲ್ಲಿ 31.51% ವೋಟಿಂಗ್ ಆಗಿದೆ. ಅತಿ ಹೆಚ್ಚು ವೋಟಿಂಗ್ ಆದಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ. ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರದಲ್ಲಿ ಮಧ್ಯಾಹ್ನ 1 ಗಂಟೆಯವರೆಗೂ ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ ಅನ್ನೋದನ್ನ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಈ 4 ಕ್ಷೇತ್ರವನ್ನ ಟ್ಯಾಲಿ ಮಾಡಿದಾಗ ಬೆಂಗಳೂರು ಗ್ರಾಮಾಂತರದಲ್ಲಿ ಅತಿ ಹೆಚ್ಚು ಗರಿಷ್ಠ ವೋಟಿಂಗ್ ಆಗಿದೆ. ಚಾಮರಾಜನಗರದಲ್ಲಿ 39.57% ವೋಟಿಂಗ್ ಆಗಿದೆ.
ನಿಮ್ಮ ಮನೇಲಿ ಸ್ಟಾಫ್ ಎಲ್ಲ ಇದ್ದರೆ ಅವ್ರು ಬೇರೆ ಬೇರೆ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಕೊಡಿ, ಬಿಡುವು ಕೊಡಿ, ಹೋಗಿ ಓಟ್ ಮಾಡಿಬಿಟ್ಟು ಬರಲಿ ಅಂತ. ಆ ಒಂದು ಕರ್ತವ್ಯ ಅನ್ನೋದು ನಮಗೆ ಗೊತ್ತಿರಬೇಕು. ಅಂದರೆ ನಾವು ಮಾಡಬೇಕು ಅನ್ನೋ ಒಂದು ಇರಬೇಕು. ವಿ ವಾಂಟ್ ಅ ಬೆಟರ್ ಫ್ಯೂಚರ್ ಫಾರ್ ಅವರ್ ನೇಷನ್. ಸೊ ಬನ್ನಿ, ನಿಮ್ಮ ಹಕ್ಕದು. ಅದೇ ಮ್ಯಾಮ್ ಪ್ರತಿ ಬಾರಿ ಕೇಳೋದು ಚೇಂಜ್ ಮಾಡಿಸ್ಕೊಂಡಿಲ್ಲ ಏನಕ್ಕೆ ಅಂತ. ಎಲ್ಲಾದರೂ ಒಂದು ಕಡೆ ಸರ್ ಮೇಡಮ್ ಒಂದು ನಿಮಿಷ ಅದೇ ಎಲ್ರಿಗೂ ಪ್ರಶ್ನೆ, ಯಾವಾಗ ನೀವು ಕಮ್ ಬ್ಯಾಕ್ ಆಗ್ತೀರಾ ಅಂತ. ನೋಡೋಣ, ಅದ್ರ ಬಗ್ಗೆ ಇನ್ನೂ ನಾನು ಯೋಚನೆ ಮಾಡಿಲ್ಲ. ಸೊ ನೋಡೋಣ, ಆದಷ್ಟು ಬೇಗ. ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಇಲ್ಲ, ಥ್ಯಾಂಕ್ ಯು. ಇದು ನಟಿ ರಾಧಿಕಾ ಪಂಡಿತ್ ಅವರ ಮಾತು. ಅವರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಯಶ್ ಅವರ ಪತ್ನಿ ರಾಧಿಕಾ ಪಂಡಿತ್ ಎಲ್ಲರೂ ಬಂದು ವೋಟ್ ಮಾಡಿ ಅನ್ನುವಂತಹ ಮೆಸೇಜನ್ನು ಪ್ರತಿಯೊಬ್ಬರೂ ಕೂಡ ಕೊಡ್ತಾ ಇದ್ದಾರೆ. ಈಗ ವೋಟಿಂಗ್ ಪರ್ಸೆಂಟೇಜ್ ಎಲ್ಲೆಲ್ಲಿ ಎಷ್ಟು ವೋಟಿಂಗ್ ಆಗಿದೆ ಮಧ್ಯಾಹ್ನ 1 ಗಂಟೆಯವರೆಗೂ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ರಾಜ್ಯದಾದ್ಯಂತ ಒಟ್ಟು 14 ಲೋಕಸಭಾ ಕ್ಷೇತ್ರದಲ್ಲಿ ಮಧ್ಯಾಹ್ನ 1 ಗಂಟೆಯ ವೇಳೆಗೆ 38.23% ವೋಟಿಂಗ್ ಆಗಿರುವಂಥದ್ದು. ಚಿಕ್ಕಮಗಳೂರಿನಲ್ಲಿ 47% ವೋಟಿಂಗ್ ಆಗಿದೆ. ಮಂಡ್ಯದಲ್ಲಿ 41%, ಬೆಂಗಳೂರು ಗ್ರಾಮಾಂತರದಲ್ಲಿ 36%. ಬೆಂಗಳೂರಿನಲ್ಲಿ 4 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ ಅತಿ ಹೆಚ್ಚು ವೋಟಿಂಗ್ ಆದಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ. ಪ್ರತಿ ಬಾರಿಯೂ ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿಯೇ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ನಗರ ಪ್ರದೇಶದ ವೋಟಿಂಗನ್ನು ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ತುಮಕೂರಿನಲ್ಲಿ 41.91% ವೋಟಿಂಗ್ ಆಗಿದ್ರೆ, ಉಡುಪಿ ಚಿಕ್ಕಮಗಳೂರಿನಲ್ಲಿ 46% ವೋಟಿಂಗ್ ಆಗಿದೆ, 46.43%. ಮಂಡ್ಯದಲ್ಲಿ 40.70%, ಇನ್ನು ಮೈಸೂರಿನಲ್ಲಿ 41.58% ವೋಟಿಂಗ್ ಆಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ವೋಟಿಂಗ್ ಪರ್ಸೆಂಟೇಜ್ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಬೆಂಗಳೂರಿನ ಚಿತ್ರಣವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಅತಿ ಹೆಚ್ಚು ವೋಟಿಂಗ್ ಆದಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ. ನಂತರದ ಸ್ಥಾನ ಬೆಂಗಳೂರು ಉತ್ತರ. ಥರ್ಡ್ ಪ್ಲೇಸ್ ಇರುವಂಥದ್ದು ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೌತ್. 31% ವೋಟಿಂಗ್ ಅಲ್ಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದನಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಬೆಳಿಗ್ಗೆ 7 ಗಂಟೆಗೆ ಆರಂಭಗೊಂಡಂತಹ ಮತದಾನ ಈಗ 1:15 ಆಗ್ತಾ ಇದೆ. ಸೊ 1 ಗಂಟೆಯವರೆಗೂ ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ದಾಖಲಾಗಿದೆ? ಏನು ಅಪ್ಡೇಟ್ ಸಿಗ್ತಾ ಇದೆ 14 ಲೋಕಸಭಾ ಕ್ಷೇತ್ರದಿಂದ? ವಿಡಾ, ಮಧ್ಯಾಹ್ನ 1 ಗಂಟೆವರೆಗೆ ಇದುವರೆ ಆಗಿರ್ತಕ್ಕಂಥ ಒಟ್ಟು ಮತದಾನ 38.23% ಮಾತ್ರ. ಅಂದರೆ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚಿನ ಮತದಾನ ಆಗಬೇಕಾಗಿತ್ತು. ಕಳೆದ ಬಾರಿಗೆ ಹೋಲಿಸಿದರೆ ಮತದಾನ ಮಧ್ಯಾಹ್ನದ ನಂತರದಲ್ಲಿ ಒಂದಷ್ಟು ಚುರುಕು ಆಗ್ಬೋದು ಅಂತಕ್ಕಂಥ ನಿರೀಕ್ಷೆಗಳಿದೆ. ಅದರಲ್ಲೂ ಭಾಳ ಪ್ರಮುಖವಾಗಿ ಉಡುಪಿ ಚಿಕ್ಕಮಗಳೂರಲ್ಲಿ 46.43% ಮತದಾನ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ಅನಿಸ್ತಾ ಇದೆ. ಜೊತೆಗೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ 48.10% ಮತದಾನ ಆಗಿದೆ. ಆದರೆ ಬೆಂಗಳೂರಿನ ಮತದಾನ ಕೊಂಚ ಎಲ್ಲೋ ಒಂದು ಕಡೆ ನಿರಾಶಾದಾಯಕ ಅಂದರೂ ಕೂಡ ತಪ್ಪಾಗಲಾರ್ದು. ನಾವೀಗ ಮತಗಟ್ಟೆ ಒಂದರಲ್ಲೇ ಇದ್ದೇವೆ. ಯಾಕೆಂದರೆ ಮತದಾನ ಮಾಡಲಿಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಮತ ಹಾಕಲಿಕ್ಕೆ ನಿಂತಿದ್ದಾರೆ. ಆದರೆ ಇದು ಮಧ್ಯಾಹ್ನದ ಹೊತ್ತಿಗೆ ಬೆಂಗಳೂರಿನ ಮತದಾರರನ್ನ ಕನ್ಸಿಡರೇಷನ್ ಮಾಡಿದರೆ ಭಾಳ ಕಡಿಮೆ ಅಂತ ಅನಿಸ್ತದೆ. ಯಾಕಂದರೆ ಬೆಂಗಳೂರು ರೂರಲ್ಲಿ 36% ಆಗಿದೆ, ಬೆಂಗಳೂರು ಉತ್ತರದಲ್ಲಿ 32.25 ಆಗಿದೆ, ಬೆಂಗಳೂರು ಸೆಂಟ್ರಲ್ಲಿ 30.10 ಆಗಿದೆ, ಬೆಂಗಳೂರು ಸೌತಲ್ಲಿ 31.51 ಆಗಿದೆ. ಅಪ್ರಾಕ್ಸಿಮೇಟ್ 30% ಮತದಾನ ಮಾತ್ರ ಆಗಿರ್ತಕ್ಕಂಥ ಬೆಂಗಳೂರಿನಲ್ಲಿ. ಇನ್ನೂ 70% ಮತದಾನ ಆಗಬೇಕಾಗಿದೆ. ಅಂದರೆ ಈಗ ಮಧ್ಯಾಹ್ನ 1 ಗಂಟೆಗೆ ಬಂದಿರತಕ್ಕಂಥ ಅಪ್ಡೇಟ್ಗಳ ಪ್ರಕಾರ ಗಮನಿಸ್ತಾ ಇದ್ದರೆ ಓವರಾಲ್ 38.23 ಇಡೀ ರಾಜ್ಯದಲ್ಲಿ ಆಗಿದ್ದರೆ ಬೆಂಗಳೂರಲ್ಲಿ ಸುಮಾರು 30% ಮಾತ್ರ ಮತದಾನ ಆಗಿರ್ತಕ್ಕಂಥದ್ದು. ಇವನ್ನು ಗಮನಿಸ್ತಾ ಇದ್ದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಬೆಂಗಳೂರಿನಲ್ಲಿ ರಾಜ್ಯ ರಾಜಕಾರಣ, ರಾಷ್ಟ್ರ ರಾಜಕಾರಣದ ಬಗ್ಗೆ ಎಲ್ಲರೂ ಕೂಡ ಚರ್ಚೆ ಮಾಡ್ತಾರೆ. ರಾಜಕೀಯ ನಾಯಕರ ಬಗ್ಗೆ ತಮ್ಮದೇ ಆಗಿರ್ತಕ್ಕಂಥ ಒಲವು ನಿಲುವುಗಳನ್ನು ವ್ಯಕ್ತಪಡಿಸ್ತಾರೆ. ಈ ಒಲವು ನಿಲುವುಗಳನ್ನು ವ್ಯಕ್ತಪಡಿಸ್ತಕ್ಕಂಥ ಬೆಂಗಳೂರಿನ ಮತದಾರ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಆದರೆ ಆಗಿರ್ತಕ್ಕಂಥ ಓವರಾಲ್ 30% ಮಾತ್ರ ಬೆಂಗಳೂರಲ್ಲಿ ಆಗಿದೆ ಅಂತಕ್ಕಂಥನ್ನ ಗಮನಿಸ್ತಾ ಇದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಆಗಬೇಕು. ಯಾಕೆಂದರೆ ಕಳೆದ ಬಾರಿ 65% ಅಷ್ಟಿಗೆ ಕಟ್ ಆಫ್ ಆಗಿತ್ತು. ಹಾಗಾಗಿ ಈ ಬಾರಿಯೂ ಕೂಡ ಆ ಒಂದು ಪ್ರಮಾಣವನ್ನು ಏರಿಕೆ ಮಾಡಬೇಕು ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಚುನಾವಣಾ ಆಯೋಗ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಆದರೂ ಕೂಡ ಬೆಂಗಳೂರಿನ ಮತದಾರ ಯಾಕೋ ಒಂದು ಕಡೆ ನಿರಾಶೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಈಗ ನಿಂತಿರ್ತಕ್ಕಂಥ ಮತದಾರನ ಗಮನಿಸ್ತಾ ಇದ್ರೆ ಮತಗಟ್ಟೆಗೆ ಬರ್ತಾ
ಇರ್ತಕ್ಕಂಥ ಮತದಾರರನ್ನು ಗಮನಿಸ್ತಾ ಇದ್ದರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಯಾಕೆಂದರೆ ಸರತಿಯ ಸಾಲಲ್ಲಿ ನಿಂತು ಮತದಾನ ಮಾಡಬೇಕಾಗಿರ್ತಕ್ಕಂಥ ರಾಜಧಾನಿ ಬೆಂಗಳೂರಿನಲ್ಲಿ ಎಲ್ಲೋ ಒಂದು ಕಡೆ 30-31% ಅಷ್ಟೇ ಮತದಾನ ಮಧ್ಯಾಹ್ನದವರೆಗೆ ಆಗಿರ್ತಕ್ಕಂಥದ್ದು. ಈಗ ಬಾಕಿ ಉಳಿದಿರ್ತಕ್ಕಂಥ ಅವಧಿಯಲ್ಲಾದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ವೋಟ್ ಹಾಕ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಯಾಕೆಂದರೆ ಚುನಾವಣಾ ಆಯೋಗ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡುತ್ತೆ, ಬೇರೆ ಬೇರೆ ಸ್ವರೂಪದಲ್ಲಿ ಮತದಾರರನ್ನ ಕರೆದುಕೊಂಡು ಬರಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ, ಫೆಸಿಲಿಟಿಗಳನ್ನು ಕೊಡುತ್ತೆ. ಬಹಳ ಪ್ರಮುಖವಾಗಿ ಬಿಸಿಲು ಅನ್ನೋ ಕಾರಣಕ್ಕಾಗಿ ಈ ಬಾರಿ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಯಾರಾದರೂ ಕೂಡ ಮತದಾನಕ್ಕೆ ಬಂದ ಸಂದರ್ಭದಲ್ಲಿ ಅವರಿಗೇನಾದರೂ ಸಮಸ್ಯೆ ಆದರೆ, ಆರೋಗ್ಯ ಸಮಸ್ಯೆ ಆದರೆ ಅದನ್ನು ಕೂಡ ನೋಡಲಿಕ್ಕೆ ತುರ್ತು ಸೇವೆಗಳನ್ನು ಕೂಡ ಚುನಾವಣಾ ಆಯೋಗ ಈ ಬಾರಿ ಮಾಡಿದೆ. ಇಷ್ಟಾದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗದೇ ಇರೋದನ್ನು ಗಮನಿಸ್ತಾ ಇದ್ದರೆ ಈಗ ಉಳಿದಿರ್ತಕ್ಕಂಥ ಅವಧಿಯಲ್ಲಿ ಆಗತ್ತೆ ಅನ್ನತಕ್ಕಂಥ ಯಾವುದೇ ರೀತಿ ಆಶಾವಾದ ಕಾಣ್ತಾ ಇಲ್ಲ. ಆದರೂ ಕೂಡ ಬೆಂಗಳೂರಿನ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಯಾವುದೇ ನೆಪವನ್ನು ಹೇಳದೆ ಮತಗಟ್ಟೆಗೆ ಬರಬೇಕು, ಮತದಾನ ಮಾಡಬೇಕು, ತಮಗೆ ಇಷ್ಟ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಮತವನ್ನು ಹಾಕಲಿ, ಆದರೆ ಮತಗಟ್ಟೆಗೆ ಬಂದು ಅವರು ಮತದಾನ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಬಯಕೆಯೂ ಕೂಡ ಆಗಿದೆ. ಚುನಾವಣಾ ರಾಯಭಾರಿಗಳು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಚಿತ್ರನಟರು ಮತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರಜ್ಞಾವಂತರು, ನಾಯಕರುಗಳು ಎಲ್ಲರೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಹೀಗಿದ್ದು ಕೂಡ ಬೆಂಗಳೂರಿರ್ತಕ್ಕಂಥ ಮತದಾರ ಇನ್ನಾದರೂ ಕೂಡ ಮತಗಟ್ಟೆ ಕಡೆ ಧಾವಿಸಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಎಸ್ ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ. ಲೋಕಸಮರದ 14 ಕ್ಷೇತ್ರಗಳಲ್ಲೂ ಬಿರುಸಿನ ಮತದಾನ ಆಗ್ತಾ ಇದೆ. ಬಿಸಿಲಿನ ನಡುವೆಯೂ ಕೂಡ ಮತದಾರರ ಉತ್ಸಾಹ ನಿಂತಿಲ್ಲ. ಸರತಿ ಸಾಲಿನಲ್ಲಿ ಬಂದು ಮತ ಚಲಾವಣೆ ಮಾಡ್ತಾ ಇದ್ದಾರೆ. ವೃದ್ಧರು, ಗಣ್ಯರು, ಸಿನಿ ತಾರೆಯರು, ಸ್ವಾಮೀಜಿಗಳಿಂದ ಬೆಳಗ್ಗೆಯಿಂದಲೂ ಕೂಡ ವೋಟಿಂಗ್ ಆಗಿದೆ. ವಿದೇಶದಿಂದಲೂ ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಕನ್ನಡಿಗರು. ಈವರೆಗೂ 14 ಲೋಕಸಭಾ ಕ್ಷೇತ್ರಗಳಲ್ಲಿ 38.23% ವೋಟಿಂಗ್ ಆಗಿದೆ. ಮಧ್ಯಾಹ್ನ 1 ಗಂಟೆಯ ವೇಳೆಗೆ ಒಟ್ಟು 6 ತಾಸು ನಡೆದಂತಹ ಒಂದು ಮತದಾನದಲ್ಲಿ ವೋಟಿಂಗ್ ಪರ್ಸೆಂಟೇಜ್ 38.23% ಆಗಿದೆ. ಅದರಲ್ಲಿ ಅತಿ ಗರಿಷ್ಠ ವೋಟಿಂಗ್ ಆದಂಥದ್ದು ದಕ್ಷಿಣ ಕನ್ನಡದಲ್ಲಿ 48% ವೋಟಿಂಗ್ ಆಗಿದೆ. ನಂತರದ ಸ್ಥಾನ ಉಡುಪಿ, ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ 46% ವೋಟಿಂಗ್ ಅಲ್ಲಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ 36% ಮತದಾನ ಆಗಿದೆ. ನಂತರದ ಸ್ಥಾನ ಬೆಂಗಳೂರು ಉತ್ತರ 32%, ಬೆಂಗಳೂರು ದಕ್ಷಿಣದಲ್ಲಿ 31%, ಇನ್ನು ಚಾಮರಾಜನಗರದಲ್ಲಿ 40%, ಚಿಕ್ಕಬಳ್ಳಾಪುರದಲ್ಲಿ 40% ವೋಟಿಂಗ್ ಆಗಿದೆ. ಚಿತ್ರದುರ್ಗದಲ್ಲಿ 39%, ದಕ್ಷಿಣ ಕನ್ನಡದಲ್ಲಿ ಗರಿಷ್ಠ ವೋಟಿಂಗ್ 48% ಆಗಿದೆ. ಮಧ್ಯಾಹ್ನ 1 ಗಂಟೆಯವರೆಗಿನ ಮಾಹಿತಿ ಇದು. ಬಿಸಿಲಿನ ನಡುವೆಯೂ ಕೂಡ ಮತದಾರರು ಉತ್ಸಾಹದಿಂದ ಬಂದು ಸರತಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ವೃದ್ಧರು, ಗಣ್ಯರು, ಸಿನಿ ತಾರೆಯರು, ಸ್ವಾಮೀಜಿಗಳೆಲ್ಲರೂ ಕೂಡ ಬಂದು ವೋಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಎಲ್ರಿಗೂ ಕೂಡ ಕರೆ ಕೊಡ್ತಾ ಇದ್ದಾರೆ, ಮೆಸೇಜ್ ನೀಡ್ತಾ ಇದ್ದಾರೆ. ಸಂಜೆ 6 ಗಂಟೆಯವರೆಗೂ ಕೂಡ ವೋಟಿಂಗ್ ಇರುತ್ತೆ, ತಪ್ಪದೇ ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದಂಥದ್ದು. ನಟ ಸುದೀಪ್, ನಟ ಉಪೇಂದ್ರ, ಯಶ್, ದುನಿಯಾ ವಿಜಿ, ರಕ್ಷಿತಾ, ರಕ್ಷಿತ್ ಶೆಟ್ಟಿ, ಭಾರತಿ ವಿಷ್ಣುವರ್ಧನ್, ರಚಿತಾ ರಾಮ್, ಡಾಲಿ ಧನಂಜಯ್, ಪ್ರಕಾಶ್ ರೈ, ಸಿನಿ ತಾರೆಯರೆಲ್ಲರೂ ಕೂಡ ಬಂದು ವೋಟ್ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದ್ದೀನಿ. ನಮ್ಮ ಮತ ನೀಡ್ಬಿಟ್ಟು, ನಮ್ಮ ಬೂತಲ್ಲಿ ಮತ ನೀಡ್ಬಿಟ್ಟು ಇವತ್ತು ತಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಇಡೀ ನಾಡಿನ ಸಮಸ್ತ ಜನತೆಗೆ ಬಂದು ತಮ್ಮ ಮತದಾನ ಮಾಡೋದು, ತಮ್ಮ ಅಭಿಪ್ರಾಯ ಆಕಾಂಕ್ಷೆಗಳು ಮತದ ಮೂಲಕ ವ್ಯಕ್ತಪಡಿಸಬೇಕು ಅಂತ ಮನವಿ ಮಾಡ್ತೀನಿ. ಎಲ್ಲರೂ ಬಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾನ ಮಾಡುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸವನ್ನು ಮಾಡಬೇಕು. ನಮ್ಮ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಬಹಳ ಒಂದು ಒಳ್ಳೆಯ ವಾತಾವರಣ. ಚುನಾವಣೆ ಹಬ್ಬದ ಇವತ್ತು ವಿಜಯದಶಮಿನೇ ಇವತ್ತು. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಬಂದು ತಮ್ಮ ಮತದಾನದ ಮೂಲಕ ಈ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಯುವ ಮತದಾರರಿಗೆ ನನ್ನ ಶುಭಾಶಯಗಳು. ಶ್ರೀಗಳು ಬಂದು ವೋಟ್ ಮಾಡಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಒಟ್ಟು 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಆಗ್ತಾ ಇದೆ. ನಿರ್ಮಲಾನಂದ ಶ್ರೀ, ಸುತ್ತೂರು ಶ್ರೀ, ಗಣಪತಿ ಸ್ವಾಮೀಜಿ, ವೀರೇಂದ್ರ ಹೆಗ್ಗಡೆ, ಸಿದ್ಧಗಂಗಾ ಶ್ರೀಗಳು, ರಂಭಾಪುರಿ ಶ್ರೀ, ಅದಮಾರು ಶ್ರೀ, ಪೇಜಾವರ ಶ್ರೀ, ಸುತ್ತೂರು ಶ್ರೀ, ಮಾದಾರ ಶ್ರೀ ಎಲ್ಲರೂ ಕೂಡ ಬಂದು
ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಕೆಲಸದ ನಿಮಿತ್ತ ಬೇರೆ ಬೇರೆ ಕಡೆ ಇದ್ದರೂ ಕೂಡ ಇವತ್ತು ಚುನಾವಣೆಯ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಬಂದು ಮತಗಟ್ಟೆಗೆ ಹೋಗಿ ಅಲ್ಲಿ ಹಕ್ಕನ್ನು ಚಲಾಯಿಸಿದ್ದಾರೆ. ದೇಶಾದ್ಯಂತ ಇವತ್ತು 2ನೇ ಹಂತದ ಮತದಾನ ನಡೀತಾ ಇದೆ. ಅದರಲ್ಲಿ ರಾಜ್ಯದ ಮೊದಲ ಹಂತದ ಮತದಾನ. ರಾಜಕೀಯ ನಾಯಕರು ವೋಟಿಂಗ್ ಮಾಡಿದಂತಹ ದೃಶ್ಯ ನೋಡ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್, ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಬೆಂಗಳೂರು ದಕ್ಷಿಣದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ, ಮಾಧುಸ್ವಾಮಿ, ಎಂಟಿಬಿ ನಾಗರಾಜ್ ಸೇರಿದ ಹಾಗೆ ಅನೇಕ ಗಣ್ಯರು ವೋಟಿಂಗ್ ಮಾಡಿದ್ದಾರೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ವೋಟ್ ಮಾಡ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ರಾಜಕಾರಣಿಗಳು, ಸ್ವಾಮೀಜಿಗಳು, ಸಿನಿಮಾ ತಾರೆಯರು ಎಲ್ಲರೂ ಬಂದು ತಮ್ಮ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ರಾಜ್ಯದ ಎಲ್ಲ ಕಡೆಗಳಲ್ಲಿ ಎಲ್ಲೆಲ್ಲಿ ವೋಟಿಂಗ್ ನಡೀತಾ ಇದೆಯೋ 14 ಕ್ಷೇತ್ರದಲ್ಲಿ ಇರುವಂತಹ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ವೋಟಿಂಗ್ ಮಾಡಿದ್ದಾರೆ. ಅದರ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ದಕ್ಷಿಣ ಕನ್ನಡದ ದೃಶ್ಯ, ನಳಿನ್ ಕುಮಾರ್ ಕಟೀಲ್ ಅವರ ಜೊತೆಗೆ ಬ್ರಿಜೇಶ್ ಚೌಟ, ಇನ್ನು ಸಿಎನ್ ಮಂಜುನಾಥ್, ಮುನಿರತ್ನ, ಸ್ವಾಮೀಜಿಗಳು ವೋಟ್ ಮಾಡಿದಂತಹ ದೃಶ್ಯ, ಸಿನಿ ತಾರೆಯರು ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು. ಎಲ್ಲರೂ ಕೂಡ ತಮ್ಮ ಹಕ್ಕು ಚಲಾಯಿಸೋದರ ಮುಖಾಂತರ ಮೆಸೇಜ್ ಕೊಡ್ತಾ ಇದ್ದಾರೆ, ಪ್ರತಿಯೊಬ್ಬರೂ ಬಂದು ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗಿ ಅಂತ. ಬಿರು ಬಿಸಿಲಿನ ನಡುವೆಯೂ ಕೂಡ ಮತದಾರರ ಉತ್ಸಾಹ ಮಾತ್ರ ನಿಂತಿಲ್ಲ. ಎಲ್ಲರೂ ಬಂದು ವೋಟ್ ಮಾಡ್ತಾ ಇದ್ದಾರೆ. 6 ಗಂಟೆ ಆಯಿತು, ಇನ್ನೇನು 2 ಗಂಟೆ ಆದರೆ 7 ತಾಸಾಯಿತು ವೋಟಿಂಗ್ ಶುರುವಾಗಿ. ಅದೇ ಹೇಳ್ತಾ ಇರ್ತೀನಿ, ವೋಟಿಂಗ್ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು. ನಾನು ಮಾಡಿದ್ದೀನಿ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಸೊ ಬನ್ನಿ, ನೀವು ವೋಟ್ ಮಾಡಿ. ನಿಮ್ಮ ಮನೇಲಿ ಸ್ಟಾಫ್ ಎಲ್ಲ ಇದ್ದರೆ ಅವ್ರು ಬೇರೆ ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಕೊಡಿ, ಬಿಡುವು ಕೊಡಿ, ಹೋಗಿ ವೋಟ್ ಮಾಡಿಬಿಟ್ಟು ಬರಲಿ ಅಂತ. ಆ ಒಂದು ಕರ್ತವ್ಯ ಅನ್ನೋದು ನಮಗೆ ಗೊತ್ತಿರಬೇಕು. ಅಂದರೆ ನಾವು ಮಾಡಬೇಕು ಅನ್ನೋ ಒಂದು ಇರಬೇಕು. ವಿ ವಾಂಟ್ ಅ ಬೆಟರ್ ಫ್ಯೂಚರ್ ಫಾರ್ ಅವರ್ ನೇಷನ್. ಸೊ ಬನ್ನಿ. ಪ್ರತಿ ಸಲ ವೋಟ್ ಹಾಕಬೇಕಾದ್ರೂ ಕಳೆದ 5 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನು ನಡೆದಿದೆ, ಏನೇನು ಪ್ರಗತಿ ಆಗಿದೆ, ಬರೋ 5 ವರ್ಷದಲ್ಲಿ ಏನೇನು ನಮಗೆ ಕನಸಿದೆ, ಆ ಕನಸನ್ನ ಎಂಥ ನಾಯಕರು ಬಂದು ನೆರವೇರಿಸ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿಬಿಟ್ಟು ನಮ್ಮೊಳಗಡೆ ಒಂದು ತರ್ಕ, ಆಮೇಲೆ ನಮ್ಮ ಪರಿಚಯಸ್ಥರ ಮಧ್ಯದಲ್ಲಿ ನಮ್ಮ ಪೊಲಿಟಿಕಲಿ ಯಾರಿಗೆ ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರ ಜೊತೆ ಒಂದು ಸ್ವಲ್ಪ ತರ್ಕ ಮಾಡಿ, ನಾನು ಜಾಸ್ತಿ ಪೊಲಿಟಿಕ್ಸಲ್ಲಿಲ್ಲ, ಬಟ್ ಯಾರು ಇದ್ದಾರೆ ಅವ್ರ ಜೊತೆ ಸ್ವಲ್ಪ ಡಿಸ್ಕಷನ್ಸ್ ಎಲ್ಲ ಮಾಡಿ ಒಂದು ಡಿಸಿಷನಿಗೆ ಬಂದು ವೋಟ್ ಹಾಕ್ತೀವಿ. ಅದು ಪ್ರತಿ ಸಲ ಏನು ಒಂದೇ ಪಕ್ಷಕ್ಕೆ ಇರಬೇಕಾಗಿಲ್ಲ. ಐ ಥಿಂಕ್ ನಾವು ಒಳ್ಳೆ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಇವತ್ತು ಮತದಾನ ನಮ್ಮ ಕ್ಷೇತ್ರದಲ್ಲೂ ಚೆನ್ನಾಗಿ ನಡೆದಿದೆ. ಈ ಬೂತ್ನಲ್ಲಿ ಒಂದು 35% ಅಷ್ಟು ಪೋಲಿಂಗ್ ಆಗಿದೆ. ಸೊ ನಮ್ಮ ಕ್ಷೇತ್ರದಲ್ಲಿ 11 ಗಂಟೆಗೆ ಮೊದಲೇ 21% ಮತದಾನ ಆಗಿದೆ. ಸೊ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದೆ ಮತದಾನ. ಇನ್ನೂ ಸ್ವಲ್ಪ ಬಿಸಿಲು ಅಂತ ಇದ್ದರೂ ಕೂಡ ಬಿಸಿಲಿನ ನಡುವೆನೂ ಜನ ಬಂದು ಮತದಾನ ಮಾಡ್ತಾ ಇರೋದನ್ನು ನಾವು ನೋಡಿದ್ದೇವೆ. ಒಟ್ಟಾರೆ ಎಲ್ಲರೂ ಮತದಾನ ಮಾಡಬೇಕು, ಇದು ಅವರ ಒಂದು ರೀತಿ ಕರ್ತವ್ಯ. ಸೊ ಹಾಗಾಗಿ ಎಲ್ಲರೂ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.